ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ತಮ್ಮಲ್ಲಿರುವ ಆದರದ ಸ್ವಾಗತ. ನಾವು ಭಗವದ್ಗೀತೆಯ ರಾಜವಿದ್ಯಾ ರಾಜಗುಹ್ಯ ಯೋಗದ 29, 30, 32 ಮತ್ತು 34ನೇ ಶ್ಲೋಕವನ್ನ ಮನನ ಮಾಡೋಣ. 29ನೇ ಶ್ಲೋಕ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿತೇ ತೇಷು ಚಾಪ್ಯಹಂ. ನಾನು ಸಮಸ್ತ ಭೂತಗಳಲ್ಲಿಯೂ ಸಮನಾಗಿರುತ್ತೇನೆ. ನನಗೆ ಶತ್ರುವೂ ಇಲ್ಲ, ಮಿತ್ರನೂ ಇಲ್ಲ. ಆದರೆ ಭಕ್ತಿಪೂರ್ವಕವಾಗಿ ಯಾರು ನನ್ನನ್ನು ಭಜಿಸುತ್ತಾರೆಯೋ ಅವರು ನನ್ನಲ್ಲಿ ಇರುವರು ಮತ್ತು ನಾನು ಕೂಡ ಅವರಲ್ಲಿ ಇರುವೆನು ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ. ಪ್ರಶ್ನೆಯನ್ನ ನೋಡ್ಕೊಂಬಲ್ವಾ? ಭಕ್ತಿಪೂರ್ವಕವಾಗಿ ಯಾರು ನನ್ನನ್ನು ಭಜಿಸುತ್ತಾರೋ ಅವರು ನನ್ನಲ್ಲಿ ಇರುವರು ಮತ್ತು ನಾನು ಕೂಡ ಅವರಲ್ಲಿ ಇರುವೆನು ಎಂಬ ಭಗವಂತನ ಹೇಳಿಕೆಯನ್ನು ವಿವರಿಸಿ. ಉಷಾಜಿ, ನೀವೇ ಫಸ್ಟ್ ಕಾಣಿಸ್ತಾ ಇದ್ದೀರಾ, ನೀವೇ ಹೇಳಿ. ನಾನು ಇದು ಎಲ್ಲ ಸರಿಸಮನಾಗಿದ್ರೆ ಅಂದ್ರೆ ಏನಕ್ಕೆ ಆಗ್ಲಿ, ಅದೊಂದು ಏನೇ ಅಡಿಗೆ ಮಾಡೋದಾಗ್ಲಿ ಯಾವ್ದಕ್ಕೆ ಆಗ್ಲಿ ಎಲ್ಲದಕ್ಕೂ ಸರಿಸಮವಾಗಿದ್ದಾಗ ಅದ್ರದ್ದು ರುಚಿ ಚೆನ್ನಾಗಿರುತ್ತೆ. ಇವಾಗ ಉಪ್ಪು ಒಂಚೂರು ಜಾಸ್ತಿ ಆಗೋದ್ರೆ, ಹುಳಿ ಜಾಸ್ತಿ ಆಗೋದ್ರೆ ಅದು ಎದ್ದು ಇದು ಕಾಣುತ್ತಲ್ಲ, ಅದ್ರದ್ದು ರುಚಿ ಹಾಳಾಗುತ್ತೆ. ಹಾಗಾಗಿ ಭಗವಂತ ಏನ್ ಹೇಳ್ತಿದ್ದಾನೆ ಅಂದ್ರಲ್ಲಿ, ನಾನು ಸಮಸ್ತ ಭೂತಗಳಲ್ಲಿ ವಾಸವಾಗಿರ್ತೇನೆ, ನನಗೆ ಶತ್ರುವೂ ಇಲ್ಲ, ಮಿತ್ರನೂ ಇಲ್ಲ. ಆದ್ರೆ ಭಕ್ತಿಪೂರ್ವಕವಾಗಿ ಯಾರು ನನ್ನನ್ನು ಭಜಿಸುತ್ತಾರೆಯೋ ಅಂದ್ರೆ ನನ್ಗನ್ಸೋದು ಯಾವುದೇ ಆಸೆಗಳು ಇಲ್ಲ, ಆದ್ರೆ ಯಾವುದೇ ನಿರಾಸೆ ಅಥವಾ ಏನದು ಏನೋ ಒಂದು ಇದ್ರಲ್ಲಿ ಹೇಳೋದಿಕ್ ಬರ್ತಿಲ್ಲ, ಏನೋ ಅನ್ಕೊಂಡೆ ಅದು. ಇರ್ಲಿ, ಜ್ಞಾಪಕ ಬಂದಾಗ ಹೇಳೋರಂತ. ಅದನ್ನೇ ಒಂದೊಂದ್ಸತಿ ಸಡನ್ ಆಗಿ ನಿಂತೋಗ್ಬಿಡುತ್ತೆ. ಅಂದ್ರೆ ಆಸೆ ದುರಾಸೆಗಳು ಅನ್ನೋದು ನನ್ಗೆ ಹೋದ್ ವಾರದ್ದು ಮನನ ಮಾಡ್ಕೊಂತ ಇದ್ದೆ. ಅದ್ರ ಜೊತೆ ರಿಲೇಟ್ ಮಾಡ್ಕೊಳ್ಳೋದಿಕ್ ಹೋದೆ, ಅದೆಲ್ಲ ಎಡವಟ್ಟಾಯ್ತು. ಅಂದ್ರೆ ಯಾವ್ದೇ ಫಲಾನುಪೇಕ್ಷೆ ಇಲ್ದಂತೆ ನಾವು ಭಗವಂತನಲ್ಲಿ ಹತ್ರ ಆಗೋ ತರನೇ ದೇವ್ರಿಗೆ ಅದು ಹೋದ್ವಾರ ಅದು ಮಾತಾಡಿದ್ವಲ್ಲ ಮ್ಯಾಮ್, ಫಲಾಪೇಕ್ಷೆ ಇಲ್ದಂತೆನೆ ಪೂರ್ತಿ ಭಕ್ತಿಯಿಂದ, ಅಂದ್ರೆ ತನ್ನನ್ನು ತಾನು ಅರ್ಪಿಸ್ಕೊಡೋದ್ರಿಂದ ಅದು ಆ ಇದಕ್ಕೆ ಹತ್ರವಾಗಿ ಹೋಗ್ತಾರೆ ಅನ್ನೋದಕ್ಕೆ. ಅಂದ್ರೆ ನಾವೇನು ಅನ್ಕೊಂತೀವೋ ಅದು ನಮಗ್ ಸಿಗುತ್ತೆ ಅನ್ಕೊಂತೀವಿ. ಆದ್ರೆ ನಾವು ಏನ್ ಅನ್ಕೊಂತೀವಿ ಅನ್ನೋದನ್ನು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಅತಿಯಾದ ಆಸೆಗಳನ್ನ ಇಟ್ಕೊಳ್ಳೋದು, ಅತಿಯಾದ ಬೇಡಿಕೆಗಳನ್ನ ಕೇಳೋದು, ಯಾವ್ದೇ ಆಗ್ಲಿ ಅತಿ ಆದಾಗ ಅದು ನಮಗ್ ಸಿಕ್ಕತ್ತಾರೆ, ಅದು ಕ್ಷಣ ಮಾತ್ರದಲ್ಲಿ ಆಗೋಗುತ್ತೆ. ನಿಜವಾದ ಭಕ್ತಿ ಅನ್ನೋದನ್ನ ಅದನ್ನ ಭಕ್ತಿ ಅನ್ನಲ್ಲ, ಅದನ್ನ ಆಸೆ ದುರಾಸೆ ನಿರಾಸೆ ಇವುಗಳಲ್ಲೇ ಆಗೋಗ್ಬಿಡುತ್ತಾಗ್ಲಿ, ಅದು ಭಕ್ತಿ ಅನ್ನೋದಕ್ಕೆ ಅದು ಹತ್ರನೂ ಆಗಲ್ಲ. ಇಲ್ಲಿ ಭಗವಂತ ಹೇಳ್ತಿರೋದು ಯಾರು ಸಮನಾಗಿರ್ತಾನೆ ಅಂತಂದ್ರೆ, ಏನೇ ಇದಿಲ್ದಂತೆ ನಿಷ್ಕಲ್ಮಶವಾಗಿ ಪರಿಪೂರ್ಣನಾಗಿ ಅವನು ಏನ್ ಬೇಡ್ಕೊಂತಾನೋ ಅವನ್ಗೆ ಅದು ಸಿಗುತ್ತೆ. ನೀನ್ ಏನ್ ಕೇಳ್ತೀಯೋ ಅದು ನಿನಗ್ ಸಿಗುತ್ತೆ. ಆಮೇಲೆ ಅದದ್ದು
ಅದ್ ಸಿಕ್ಕದ್ಮೇಲೆ ನಂಗೆ ಇನ್ನೊಂದ್ ಬೇಕು ಮತ್ತೊಂದ್ ಬೇಕು ಅನ್ನೋ ಇದು ಇದೆ ಅಂತಂದ್ರೆ ನಿನ್ಗೆ ಅದು ನಿನಗ್ ತೃಪ್ತಿ ಕೊಟ್ಟಿಲ್ಲ, ಅದು ನಿನಗ್ ಸಿಕ್ಕಿಲ್ಲ ಅನ್ನೋದ್ ಅರ್ಥ. ಹಾ. ಹ್ಮ್. ಆಯ್ತು. ಇನ್ನ ಅವ್ರಿಬ್ರು ಕೇಳೋಣ ಏನು ಹೇಳ್ತಾರೋ ಅಂತ. ಹಾ ಮ್ಯಾಮ್. ನೀವು ಹೇಳಿದ್ದು ಹೆಂಗೆ ರಿಲೇಟ್ ಆಗ್ತಾ ಇದೆ, ನಾವೇನ್ ಅನ್ಕೊಳ್ತೀವೋ ಹಂಗೆ ಸಿಗುತ್ತೆ ಅಂದ್ರೆ ನೋಡಿ. ಮಾ ಮಾವಿನ ಬೀಜ ಹಾಕಿದ್ರೆ ಮಾವಿನ ಸಸಿ ಆಗುತ್ತೆ, ಮಾವಿನ ಹಣ್ಣು ಸಿಗುತ್ತೆ. ಮೆಣಸಿನ ಬೀಜ ಹಾಕಿದ್ರೆ ಮೆಣಸಿನ್ಕಾಯಿ. ಹಾಗೆ ನಾವು ಏನು ಬಿತ್ತುತ್ತೀವೋ ಆ ಫಲವನ್ನು ನಾವು ಪಡಿತೀವಿ. ಇನ್ನು ಮೊದಲನೇ ಭಾಗನ ಇನ್ನು ಸ್ವಲ್ಪ ವಿವರವಾಗಿ ಚರ್ಚೆ ಮಾಡೋಣ. ಮಾಲಾಜಿ, ನೀವು ಮುಂದುವರಿಸ್ತೀರಾ? ಆ ಸಮಸ್ತ ಭೂತಗಳಲ್ಲಿಯೂ ಸಮನಾಗಿರುತ್ತೇನೆ ಅಂದ್ರೆ ಇಲ್ಲಿ ದೇವರ ಯಾರಿಗೂ ಪಾರ್ಶಾಲಿಟಿ ಮಾಡೋದಿಲ್ಲ. ಅಂದ್ರೆ ಅವ್ರು ನನಗೆ ಫೇವ್ರೆಟ್, ಇವ್ರು ನನಗೆ ಫೇವ್ರೆಟ್ ಅಲ್ಲ, ಇವ್ರು ಜಾಸ್ತಿ ಪೂಜೆ ಮಾಡಿದ್ರು, ಇವ್ರು ಕಮ್ಮಿ ಪೂಜೆ ಮಾಡಿದ್ರು, ಆ ತರ ಯಾವತ್ತು ನೋಡೋದಿಲ್ಲ. ಎಲ್ಲರನ್ನೂ ಒಂದೇ ತರ ಸಮನಾಗಿ ನೋಡ್ತಾನೆ. ಅವನ್ಗೆ ಯಾರು ಶತ್ರುಗಳು ಅಂತಾನೂ ಇಲ್ಲ, ಅದ್ ಹಂಗೆ ಅಂತ ಮಿತ್ರರು ಅಂತಾನೂ ಇರೋದಿಲ್ಲ. ಒಂದು ಕ್ರಿಮಿ ಇರ್ಬೋದು, ಕೀಟ ಇರ್ಬೋದು, ಅಲ್ಲಿಂದ ಎಲ್ಲ ಅವನ ಸೃಷ್ಟಿ ಆಗಿರೋದ್ರಿಂದ ಎಲ್ಲ ಸಮನಾಗಿ ನೋಡ್ತಾರೆ. ಹಾಗೆ ಭಕ್ತಿ ಪೂರ್ವಕವಾಗಿ ಯಾರು ಅವನ್ನ ಭಕ್ತಿಯಿಂದ ಪೂಜಿಸ್ತಾರೋ ಅವ್ರನ್ನ ಅವನು ಬಿಡದೆ ಕಾಪಾಡ್ತಾನೆ. ಅದು ಅವನ ಒಂದು ಸೃಷ್ಟಿ ಆಗಿರೋದ್ರಿಂದ ಅವನು ಎಲ್ಲರನ್ನೂ ಒಂದೇ ಸಮನಾಗಿ ಪಾಲನೆ ಮಾಡ್ತಾನೆ ಅಂತ ಅನ್ಸುತ್ತೆ. ರತ್ನ ಅವರು ಏನ್ ಹೇಳ್ತಾರ ಅವ್ರದ್ದು ಕೇಳ್ಬಿಡೋಣ. ರತ್ನಾಜಿ. ಹಾ ಮ್ಯಾಮ್. ಹಲೋ ಮ್ಯಾಮ್, ಸಾರಿ. ಹೇಳಿ. ಹಾ ಮ್ಯಾಮ್, ನಾನು ಸಮಸ್ತ ಭೂತಗಳಲ್ಲಿಯೂ ಸಮನಾಗಿರುತ್ತೇನೆ ಅಂದ್ರೆ ಮಾಲಾ ಮ್ಯಾಮ್, ಉಷಾ ಮ್ಯಾಮ್ ಹೇಳ್ದಂಗೆ ಅಂದ್ರೆ ಪ್ರತಿಯೊಂದು ಜೀವ ಸಂಕುಲದಲ್ಲೂ ದೇವ್ರು ಇರ್ತಾನೆ ಮ್ಯಾಮ್. ಒಂದ್ ಸಣ್ಣ ಜೀವಿಯಿಂದ ಆಗಿ ಮನುಷ್ಯ ಆಗಿರ್ಬೋದು, ಅಥವಾ ಯಾವುದೇ ಜೀವ ಇರೋ ಎಲ್ಲಾ ವಸ್ತುಗಳಲ್ಲೂ, ಪಂಚಭೂತಗಳಲ್ಲೂ ದೇವ್ರು ಇರ್ತಾನೆ ಮ್ಯಾಮ್. ಮಣ್ಣಿನ ಕಣ ಕಣದಲ್ಲೂ ಇರ್ತಾನೆ ಅಂತಾನೆ ಹೇಳ್ತಾರೆ. ಹಂಗಾಗಿ ಯಾರಲ್ಲೂ ದೇವ್ರು ಮಾತ್ರ ಭೇದ ಭಾವ ಮಾಡಲ್ಲ. ಆ ದೇವ್ರಿಗೆ ಎಲ್ಲಾ ಜೀವಿ ಸಂಕುಲನೂ ಒಂದೇ. ಅದ್ರ ದೇಹ ಮೇಲೆ ಅಥವಾ ನಾವು ಮನುಷ್ಯರು ಅಂತ ಅಥವಾ ಅದು ಪ್ರಾಣಿ ಅಂತ ಹಂಗೇನು ಮಾಡಲ್ಲ ಮ್ಯಾಮ್. ಎಲ್ರಿಗೂ ಒಂದೇ ಇದನ್ನ ಕೊಡ್ತಾರೆ ಅವರು. ನೀವು ಅವಾಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟಂಗೆ, ತುಂಬಾ ದಿವಸದ ಹಿಂದೆ ಸೂರ್ಯ ಎಲ್ರಿಗೂ ಒಂದೇ ಬೆಳಕಲ್ವಾ ಕೊಡೋದು, ಒಂದೇ ಇಡೀ ಜಗತ್ತಿಗೆ ಒಂದೇ ಬೆಳಕು ಸಿಗತ್ತಲ್ವಾ, ಹಂಗೆ ಮ್ಯಾಮ್. ಈಗ ಅಥವಾ ಇದು ಇಲ್ಲಿ ಪ್ರಾಣಿ ಇದೆ, ಇದಕ್ ಕಡಿಮೆ ಬೆಳಕು ಕೊಡ್ಬೇಕು, ಕತ್ಲೆ ಮಾಡ್ಬೇಕು, ಹಂಗಿರಲ್ಲ ಅಲ್ವಾ? ಏನಿಲ್ಲ ಅಲ್ವಾ? ಹಾ, ಹಂಗೆ ಮ್ಯಾಮ್. ಈ ಕಡೆ ಮನುಷ್ಯರೇ ಇಲ್ಲ ಬಿಡು, ಇದು ಬರೀ ಕಾಡು, ಇಲ್ಲೇನಕ್ ಬೆಳಕು, ಹಂಗೇನಾದ್ರು ಮಾಡತ್ತಾ? ಸೊ ಇಲ್ಲ, ಇಡೀ ಜಗತ್ತಿಗೆ ಒಬ್ಬನೇ ಸೂರ್ಯ, ಇಡೀ ಜಗತ್ತಿಗೆ ಮೂಲೆ ಮೂಲೆಗೂ ಒಂದೇ ಬೆಳಕು, ಅದ್ರಲ್ಲಿ ಏನು ತಾರತಮ್ಯ ಇಲ್ಲ. ಹಾಗೆ ದೇವರು ಕೂಡ ಪ್ರತಿ ಒಂದು ಜೀವ ಸಂಕುಲದಲ್ಲೂ ಪ್ರತಿ ಒಂದು ಜೀವ ಇರೋ ವಸ್ತು ಆಗಿರ್ಬೋದು, ಇನ್ನೊಂದ್ರೊಳಗಿರ್ಬೋದು, ಎಲ್ಲಾ ಕಡೆ ದೇವರು ಒಂದೇ ಇದನ್ನ ಕೊಡೋದು. ಆದ್ರೆ ಯಾರು ಅವರನ್ನ ತುಂಬಾ ಭಕ್ತಿಯಿಂದ ಪೂಜಿಸ್ತಾರೋ, ಭಕ್ತಿ ಪೂರ್ವಕವಾಗಿ ಯಾರು ನನ್ನನ್ನು ಭಜಿಸುತ್ತಾರೆಯೋ ಅವರನ್ನು ನನ್ನಲ್ಲಿ ಇರುವರು ಮತ್ತು ನಾನು ಕೂಡ ಅವರಲ್ಲಿ ಇರುತ್ತೇನೆ. ಅಂದ್ರೆ ಅದಲ್ಲಿ ಒಂದ್ ತಾರತಮ್ಯ ಇಲ್ಲ. ಬಟ್ ಯಾರು ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಂಡು, ದೇವ್ರ ಬಗ್ಗೆ ಅವ್ರ ಧ್ಯಾನದಲ್ಲಿ ಯಾರು ತೊಡಗಿಸ್ಕೋತಾರೋ, ಅವ್ರ ಕೆಲಸ ಕಾರ್ಯಗಳಲ್ಲಿ, ಅವ್ರ ಕರ್ಮಗಳಲ್ಲಿ ಯಾರು ಅವ್ರನ್ನ ಪೂಜಿಸ್ತಾರೋ, ಅವ್ರ ದಿನನಿತ್ಯದ ಜೀವನದಲ್ಲಿ ಯಾರು ಪೂಜಿಸ್ತಾರೋ ಅವರು ಒಲವು ಅಂತಂದ್ರೆ ಅಲ್ಲೇನು ಬೇರೆ ಏನು ಭೇದ ಭಾವ ಇಲ್ಲ. ಅಂದ್ರೆ ಒಂಚೂರು ನಾನು ಅವರಲ್ಲಿ ನೆಲೆಸ್ತೀನಿ, ಅವರು ಕೂಡ ನನ್ನಲ್ಲಿ ಇರ್ತಾರೆ. ಅಂದ್ರೆ ನಾವು ಕೂಡ ನಾವೇನನ್ನ ಪಡಿಬೇಕು ಅಂತ ಅನ್ಕೊಂಡಿರ್ತೀವೋ ಅದ್ರಲ್ಲಿ ನಾವು ಸೇರ್ಕೋತೀವಿ ಅಂತ ನೀವ್ ಹೇಳ್ದಾಗೆ, ದೇವ್ರು ಕೂಡ ಯಾವಾಗೂ ದೇವ್ರನ್ನೇ ಭಜಿಸೋದ್ರಿಂದ ದೇವ್ರಿಗೂ ನಾವು ಪ್ರಿಯ ಆಗ್ತೀವಿ. ಅಷ್ಟೇ ಮ್ಯಾಮ್. ಹೇಳಕ್ ಗೊತ್ತಾಗ್ತಿಲ್ಲ, ಅಷ್ಟೇ ಗೊತ್ತಾಗಿದ್ದು. ಚೆನ್ನಾಗಿ ಹೇಳಿದ್ದೀರಾ. ಆದ್ರೆ ಒಂದು ಏನಂದ್ರೆ ಇವಾಗ್ಲೂ ನಾವು ದೇವರನ್ನ ಮೂರನೇವರಾಗಿ ನಾನು ನೋಡ್ತೀವಿ ಅಲ್ವಾ. ಆದ್ರೆ ಈ ಸಮಸ್ತ ಏನು ಸೃಷ್ಟಿ ಏನಿದೆ ಅದೆಲ್ಲನೂ ಭಗವಂತನ ಸ್ವರೂಪವೇ.
ಭಗವಂತನೇ ಈ ರೀತಿಯಲ್ಲಿ ಕಾಣಿಸ್ಕೊಂಡಿರೋದು. ಅದರಿಂದ ನಾವು ಹೋಗ್ತಾ ಹೋಗ್ತಾ ನಾವು ಭಗವಂತ ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ನಾವು ತಿಳಿದುಕೊಳ್ಬೇಕು. ಹಾಗೆ ಈ ಸೃಷ್ಟಿನೇ ಇಡೀ ಬ್ರಹ್ಮಾಂಡವೇ ಭಗವಂತನಾಗಿರುವಾಗ ಎಲ್ಲದರಲ್ಲೂ ಆತನೇ ಇರೋದು, ಅವನೇ ಇರೋದು. ಆದರೆ ನಾವು ಅಜ್ಞಾನದಿಂದ ನಾನು ಮನುಷ್ಯ ಜೀವಿ, ಆಮೇಲೆ ಇದೊಂದು ಹುಳು, ಇದೊಂದು ವಸ್ತು ಅಂತಂದ್ಬಿಟ್ಟು ಅಂತ ನಾವು ಬೇರೆ ಬೇರೆ ವಿಂಗಡಣೆಯನ್ನ ಮಾಡ್ತೀವಿ. ಆ ಸೃಷ್ಟಿಯಲ್ಲಿ ಆ ವಿಂಗಡಣೆಯನ್ನು ನಮಗೆ ಕಣ್ಣು ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಅದೇ ರೀತಿಯಲ್ಲಿ ನಮ್ಮ ಇಂದ್ರಿಯಗಳು ಏನು ಹೇಳುತ್ತೋ ಆ ರೀತಿಯಲ್ಲಿ ಹೌದು ಅಂತಂದ್ಬಿಟ್ಟು ಬೇರೆ ಬೇರೆಯಾಗಿ ಹೇಳ್ತೀವಿ. ಅದು ಯಾಕೆ ಅಂತಂದ್ರೆ ಜೀವಿಗಳಲ್ಲಿ ಪರಮಾತ್ಮನೇ ಈ ಜೀವಿಯಾಗಿ ಇದ್ರೂ ಸಹ ಜೀವಿಯಾಗಿರುವಾಗ ಆ ಪರಮಾತ್ಮನಿಗೆ ಅಜ್ಞಾನ, ಈ ಬುದ್ಧಿಯಲ್ಲಿ ಅಜ್ಞಾನ ಅನ್ನೋದು ಆಗಿ ಇದೆ. ಆ ಪರಮಾತ್ಮ ಈ ಸಮಷ್ಟಿಯಲ್ಲಿ ಏನು ಇದ್ದಾನೆ, ಅವನಿಗೆ ಈ ಮಾಯೆಯ ಸೋಂಕು ಇಲ್ಲ. ಮಾಯೆಯನ್ನು ತಾನು ವಶದಲ್ಲಿ ಇಟ್ಕೊಂಡಿದ್ದಾನೆ. ಈ ಜೀವಿಯಾಗಿರ್ಬೇಕಾದ್ರೆ ಮಾಯೆ ತನ್ನ ಅಂಕೆಯಲ್ಲಿ ಜೀವಿಗಳನ್ನ ಇಟ್ಕೊಂಡಿದ್ದಾಳೆ. ಹಾಗಾಗಿ ನಾನು ಜೀವಿ ಅಂತಂದ್ಬಿಟ್ಟು ಪರಮಾತ್ಮ ಎಲ್ಲೋ ಇದ್ದಾನೆ, ಪರಮಾತ್ಮ ನನಗೆ ಈ ಸೃಷ್ಟಿಯನ್ನ ಮಾಡಿರೋದು, ಈ ಜಗತ್ತನ್ನ ಸೃಷ್ಟಿ ಮಾಡಿರೋದು, ಈ ಸೃಷ್ಟಿಯಲ್ಲಿ ನಾನಿದ್ದೀನಿ ಅಂತಂದ್ಬಿಟ್ಟು ಈ ಜೀವಿ ಅನ್ಕೊಳ್ಳೋದು. ಆದ್ರೆ ನಿಜವಾಗ್ಲೂ ನೋಡಿದ್ರೆ ಎಲ್ಲವೂ ಪರಮಾತ್ಮನೇ. ಒಂದು ಹುಳ ಆಗಿರ್ಬೋದು, ಒಂದು ಹುಪ್ಪಟ ಆಗಿರ್ಬೋದು, ಒಂದು ಕಲ್ಲು ಬಂಡೆ, ನೀರು, ಬೆಟ್ಟ ಗುಡ್ಡ, ಮನುಷ್ಯ, ನಾವೇನು ದೇವತೆಗಳು ಅಂತ ಅನ್ಕೊಳ್ತೀವಿ, ಆ ದೇವತೆಗಳು ಏನೇನು ಅನ್ಕೊಳ್ತೀವೋ ಸಾಧ್ಯ ಇದೆಯೋ ಅನ್ಕೊಳ್ಳೋಕ್ಕೆಲ್ಲನೂ ಎಲ್ಲವೂ ಸಹ ಆ ಭಗವಂತನೇ ಇರೋದು. ಆ ಭಗವಂತ ಇರೋದು ಎಲ್ಲ ಕಡೆನೂ ಒಂದೇ ಸಮನಾಗಿ ಇರೋದು. ಇದೆಲ್ಲ ಏನು, ಇದು ಸೃಷ್ಟಿ ಅನ್ನೋದು ತೋರಿಕೆ ಅಷ್ಟೆ. ಹೀಗಿರುವಾಗ ಹೇಗೆ ನಮ್ಮಲ್ಲಿ ಈ ಏರುಪೇರು ಅನ್ನೋದು ಸಹ ನೋಡಬೇಕು ಅಲ್ವಾ? ಯಾಕಿದೆ ಅಂದರೆ ಇವಾಗ ನಾ ಹೇಳಿದೆ, ಇವಾಗ ಅಜ್ಞಾನದಿಂದ ಅದೇ ಆತ್ಮವೇ ಅಜ್ಞಾನದಿಂದ ಈ ಜೀವಿಯಾಗಿ ನಾನು ಬೇರೆ ಅಂತಂದ್ಬಿಟ್ಟು ಸಂಕಟಕ್ಕೆ ಒಳಗಾಗಿರೋದು, ಸಂಕಟವನ್ನ ಪಡ್ತಾ ಇರೋದು, ನಾನು ಈ ಜೀವಿ ಅಲ್ಪ ಅಂತ ಅನ್ಕೊಂಡಿರೋದು. ಆದರೆ ಇಲ್ಲೂ ತಾರತಮ್ಯ ಇದೆ. ಕೆಲವರಿಗೆ ಭಗವಂತ ಹತ್ತಿರ ಆಗ್ತಾನೆ, ಕೆಲವರಿಗೆ ಹತ್ತಿರ ಆಗಲ್ಲ. ಯಾಕೆ ಅಂತಂದ್ರೆ ಇವಾಗ ನೀವು ಹೇಳ್ದಾಗೆ ಸೂರ್ಯ ಎಲ್ಲ ಕಡೆನೂ ಬೆಳಕು ಕೊಡ್ತಾನೆ. ಆದರೆ ಈ ಕಲ್ಲು ಬಂಡೆ ಅಂಥದ್ರಲ್ಲಿ ಸ್ವಲ್ಪ ಕಡಿಮೆ ಪ್ರತಿಫಲನ ಆಗುತ್ತೆ, ನೀರಿನಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಪ್ರತಿಫಲನ ಆಗುತ್ತೆ ಅಲ್ವಾ? ಕನ್ನಡಿಯಲ್ಲಿ ಇನ್ನು ಹೆಚ್ಚಾಗಿ ಪ್ರತಿಫಲನ ಆಗುತ್ತೆ. ಹೀಗೆ ವ್ಯತ್ಯಾಸ ಇದೆ ಅಲ್ವಾ? ಸೂರ್ಯ ಬೆಳಕು ಕೊಡೋದು ಒಂದೇ. ಈ ಏನು ಇನ್ಸ್ಟ್ರೂಮೆಂಟ್ಸ್ ಏನಿದೆ ಆ ಪ್ರಕಾರವಾಗಿ ಬೆಳಕನ್ನು ಪ್ರತಿಫಲನವನ್ನ ಕೊಡ್ತಾ ಇರುತ್ತೆ. ಹಾಗೆ ನಮ್ಮಲ್ಲೂ ಎಲ್ಲ ನಮ್ಮಲ್ಲೇ ಭಗವಂತನೇ ಇರುವುದು, ಭಗವಂತನೇ ಹೀಗಿರುವುದು. ಆದರೆ ವ್ಯತ್ಯಾಸಗಳು ಏನಿದೆ, ನನ್ನ ಮನಸ್ಸು ಎಷ್ಟು ಶುದ್ಧಿಯಾಗಿದೆ ಅನ್ನೋದ್ರ ಮೇಲೆ ನಿಂತಿದೆ. ಮನಸ್ಸು ಎಷ್ಟು ಶುದ್ಧಿ ಆಗುತ್ತೋ ಅಷ್ಟು ಪರಮಾತ್ಮನ ಕಡೆಗೆ ಒಲವು, ಪರಮಾತ್ಮನಲ್ಲಿ ಸ್ಥಿತವಾಗೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಆ ಮನಸ್ಸು ಶುದ್ಧವಾಗಲಿಲ್ಲ ಅಂದ್ರೆ ಸತ್ವಗುಣದಲ್ಲಿದ್ದಾಗ ಪರಮಾತ್ಮನ ಕಡೆಗೆ ಹೋಗ್ತೀವಿ. ಯಾವಾಗ ರಜಸ್ಸು ತಮಸ್ಸಿನಲ್ಲಿದ್ದಾಗ ಪರಮಾತ್ಮನ ಕಡೆಗೆ ಹೋಗಲ್ಲ. ಆವಾಗ ಪರಮಾತ್ಮ ಬೇರೆ, ನಾನು ಬೇರೆ ಅಂತ. ಸತ್ವಗುಣದಲ್ಲಿದ್ದಾಗ ನಾನು ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಈ ಆತ್ಮಜ್ಞಾನದ ಕಡೆಗೆ ಒಲವನ್ನ ತೋರಿಸೋದು, ತನ್ನ ನಿಜ ಸ್ವರೂಪವನ್ನೇ ಆಮೇಲೆ ತಿಳಿದುಕೊಳ್ಳೋದು. ಪರಮಾತ್ಮ ಎಲ್ಲೋ ಇಲ್ಲ, ಪರಮಾತ್ಮನೇ ಈ ರೀತಿಯಾಗಿ ಕಾಣಿಸ್ಕೊಂಡಿರೋದು ಅಂತ ತಿಳ್ಕೊಳ್ತಾನೆ. ಹಾಗಾಗಿ ನಾನು ಅಂಥವರಲ್ಲಿ ಯಾರು ನನ್ನ ಸತತವಾಗಿ ಭಜಿಸ್ತಾರೋ ಅಂಥವರಲ್ಲಿ ನಾನಿದ್ದೀನಿ, ಅವರಲ್ಲಿ ನಾನಿದ್ದೀನಿ, ಮತ್ತೆ ಅವರು ನನ್ನಲ್ಲಿ ಇದ್ದಾರೆ ಅಂತ ಹೇಳೋದು. ಬೇರೆಯವರು ನಾನು ಸಪ್ರೇಟು ಅಂದ್ಕೊಂಡಿದ್ದಾರಲ್ಲ, ಅದಕ್ಕೆ ಹಾಗೆ ಅನ್ಕೊಂಡಿದ್ರು ಅವರು ಪರಮಾತ್ಮನ ಸ್ವರೂಪಿಗಳೇ.
ಕಟುಕರಾಗಿರಬಹುದು ಅಥವಾ ಪರಮ ಜ್ಞಾನಿ ಆಗಿರಬಹುದು, ಎಲ್ಲರಲ್ಲೂ ಒಂದೇ ಆ, ಆ ಪರಬ್ರಹ್ಮ ಇರೋದು. ಆದರೆ ಅವರ ತಿಳುವಳಿಕೆ ವ್ಯತ್ಯಾಸ ಅಷ್ಟೆ. ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ ಮ್ಯಾಮ್. ಮುಂದೆ ಹೋಗೋಣಲ್ಲ. ಹಾ ಮ್ಯಾಮ್. 9ನೇ ಶ್ಲೋಕ. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅತ್ಯಂತ ದುರಾಚಾರಿಯಾಗಿದ್ದರೂ ಅವನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಅವನನ್ನು ಸಾಧುವೆಂದು ತಿಳಿಯತಕ್ಕದ್ದು, ಏಕೆಂದರೆ ಅವನು ನಿಶ್ಚಯ ಬುದ್ಧಿಯುಳ್ಳವನಾಗಿರುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದ್ರದ್ದು ಪ್ರಶ್ನೆ ಏನಾದರೂ ಇದ್ರೆ ನೋಡ್ಕೊಂಬರೋಣ. ಭಕ್ತಿ ಸೇವೆಯಲ್ಲಿ ತೊಡಗಿರುವವನು ದುರಾಚಾರಿಯಾಗಿದ್ದರೂ ಅವನು ಸಾಧು ಎಂದೇ ಪರಿಗಣಿಸಲಾಗುತ್ತದೆ. ಇದನ್ನ ವಿವರಿಸಿ ಅಂತಂದ್ಬಿಟ್ಟು ಈ ಚಿತ್ರವನ್ನು ಸಹ ನೋಡಿ. ಇವ್ನು ರತ್ನಾಕರ ವಾಲ್ಮೀಕಿ ಮಹರ್ಷಿ ಆಗೋಗ್ತಾನೆ. ಮಹರ್ಷಿ ಆದ್ಮೇಲೆ ನಾವು ರತ್ನಾಕರ ಅಂತ ಹೇಳಕ್ಕಾಗತ್ತಾ? ಹಾಗೆ ಯಾವಾಗ ಪರಿವರ್ತನೆ ಆಗ್ಬಿಡ್ತಾನೋ ಆಮೇಲೆ ಅವನು ಒಳ್ಳೆಯವನೇ. ಅವನು ಭಗವಂತನ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವನೇ ಆಗಿದ್ದಾನೆ. ಅದನ್ನೇ ಪರಿಗಣನೆಗೆ ತೆಗೆದುಕೊಳ್ಳೋದು. ಹಿಂದಿನದು ಯಾವುದೋ ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ರತ್ನಾಜಿ, ನೀವು ಶುರು ಮಾಡ್ತೀರಾ? ಹಾ ಮ್ಯಾಮ್. ಇಲ್ಲೇನೋ ಕಳ್ಳ ರತ್ನಾಕರ ಮಹರ್ಷಿ ವಾಲ್ಮೀಕಿ ಅಂತ ಕೊಟ್ಟಿದ್ದಾರೆ ಮ್ಯಾಮ್. ಮೊದಲು ಕಳ್ಳ ಆಗಿರ್ತಾನೆ ರತ್ನಾಕರ, ದರೋಡೆಕೋರ ಆಗಿರ್ತಾನೆ. ಹಾ ಹಾ ಹಾ. ಆಮೇಲೆ ಅವ್ರು ಹೇಗೆ ಪರಿವರ್ತನೆ ಆದ್ರು ಅಂತ. ನಾರದರು ಸಿಗ್ತಾರೆ. ನಾರದರು ಸಿಕ್ಕದ್ಮೇಲೆ ಅವರು ಅವನಿಗೆ ಅನ್ನಕ್ಕೂ ಬರ್ತಾ ಇರಲ್ಲ. ಅದಕ್ಕೆ ರಾಮ ಅಂತ ಅಭ್ಯಾಸ ಮಾಡಿಸೋದಕ್ಕೆ ಮರ ಅನ್ನೋದು ಗೊತ್ತಿರುತ್ತೆ ಅಲ್ವಾ, ಅದಕ್ಕೆ ಮರ ಅಂತ ಜಪ ಮಾಡೋ ನೀನು ಅಂತ ಹೇಳ್ತಾರೆ. ಅವನಿಗೆ ಒಂದು ಕತೆ ಹೇಳಿ ಅವನಿಗೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ಅನ್ಸುತ್ತೆ. ಆಮೇಲೆ ಈ ತರ ಹೇಳ್ಕೊಡ್ತಾರೆ, ನೀನ್ ಮಾಡಿರೋ ಪಾಪಕರ್ಮಗಳೆಲ್ಲಾನು ನಿಮ್ಮ ಹೆಂಡತಿ ಮಕ್ಕಳು ತೆಗೆದುಕೊಳ್ಳೋದಕ್ಕೆ ರೆಡಿ ಇದ್ದಾರ, ಕೇಳ್ಕೊಂಬ ಅಂತ ಕಳಿಸ್ತಾರೆ ನಾರದ್ರು. ಅವರು ಇಲ್ಲ, ನೀವು ಏನೇ ಮಾಡಿ ತಂದು ಕೊಟ್ರು ಅದು ತಂದು ಕೊಡೋದು ನಿಮ್ಮ ಜವಾಬ್ದಾರಿ ಅಷ್ಟೇ, ಪಾಪಗಳನ್ನ ನಾವು ಯಾಕೆ ತೆಗೆದುಕೊಳ್ಳೋಣ ಅಂತಂದ್ಬಿಟ್ಟು ಹೇಳ್ತಾರೆ. ಹೆಂಡತಿ ಮಕ್ಕಳು ಯಾರು ಒಪ್ಕೊಳ್ಳಲ್ಲ. ಅವಾಗ ಅವನಿಗೆ ರಿಯಲೈಸ್ ಆಗುತ್ತೆ, ಓ ನಾನು ಮಾಡ್ತಾ ಇರೋದು ತಪ್ಪು ಅಂತಂದ್ಬಿಟ್ಟು. ಆವಾಗ ಬಂದು ನಾರದರಿಗೆ ಶರಣಾಗ್ತಾನೆ. ಆವಾಗ ಅವನಿಗೆ ರಾಮ ಅನ್ನೋದನ್ನೇ ಹೇಳೋಕ್ಕೆ ಉಚ್ಚಾರಣೆ ಮಾಡೋಕ್ಕೆ ಬರ್ತಾ ಇರಲ್ಲ. ಅದಕ್ಕೆ ಮರ ಅಂತ ಹೇಳು ಅಂತಂದ್ಬಿಟ್ಟು ಹೇಳ್ತಾರೆ. ಆವಾಗ ಮರ ಅಂತ ಹೇಳಿ 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 ರಾಮ ಅನ್ನೋದು ಬರುತ್ತೆ. ಆಮೇಲೆ ರಾಮಾಯಣವನ್ನೇ ಬರೀತಾರೆ. ಅವ್ರ ವಾಲ್ಮೀಕ ಅಂತಂದ್ರೆ ಹುತ್ತನೆ ತಪಸ್ಸು ಮಾಡ್ತಾ ಮಾಡ್ತಾ ಹುತ್ತನೆ ಬೆಳ್ಕೊಂಡ್ಬಿಟ್ಟಿರುತ್ತೆ. ವಾಲ್ಮೀಕ ಅಂದ್ರೆ ಹುತ್ತ ಪೂರ್ತಿಯಾಗಿ ಬೆಳ್ಕೊಂಡ್ಬಿಟ್ಟಿರುತ್ತೆ. ಅಷ್ಟು ದೃಢವಾಗಿ ನಿಶ್ಚಲವಾಗಿ ಅವನು ಮೊದಲು ದುರಾಚಾರಿಯಾಗಿರ್ತಾನೆ. ಆದರೆ ಅವನಿಗೆ ಎಷ್ಟು ದೃಢವಾಗಿ ನಿಲ್ತಾನೆ. ನಿಂತ ಮೇಲೆ ಅದೆಲ್ಲ ಹೋಯ್ತು. ಜ್ಞಾನ ಬಂದ ಮೇಲೆ ಹಿಂದಿನದೆಲ್ಲ ಅಜ್ಞಾನದಲ್ಲಿ ನಾನು ಮಾಡಿದ್ದು ಅಂತಂದ್ಬಿಟ್ಟು ಅದನ್ನೆಲ್ಲ ತೊಳೆದು ಹಾಕ್ಬಿಡ್ತಾನೆ. ಅದೆಲ್ಲ ಹೋಯ್ತು. ಜ್ಞಾನದ ಒಂದು ಇದರಲ್ಲಿ ಅದೆಲ್ಲ ಕಳೆದು ಹೋಯ್ತು. ಜ್ಞಾನಾಗ್ನಿಯಲ್ಲಿ ಭಸ್ಮ ಆಗೋಯ್ತು. ಆ ರೀತಿಯಾಗಿ ಮತ್ತೆ ಹೇಳಿ. ಎಲ್ಲ ಕಥೆಲೆ ಬಂದ್ಬಿಟ್ಟು ಮ್ಯಾಮ್, ಇನ್ನೇನ್ ಹೇಳೋದು ಅಂತ ಅದೇ ಅಲ್ಲ, ನಾ ಇವಾಗ ಅದೇ ಯೋಚನೆ ಮಾಡ್ತಿದ್ದೆ ಮ್ಯಾಮ್, ನಾವ್ ಇನ್ನೇನ್ ಹೇಳೋದಿದೆ ಅಂತ. ಅದೇ ನನಗೂ ಹೇಳ್ತಾ ಎಲ್ಲ ಫುಲ್ ಅದೇ ಅವ್ರಿಗೆ ಏನಂದ್ರೆ ಪಾಪ ಅಜ್ಞಾನದಲ್ಲಿ ಇರ್ತಾರೆ. ಅದಕ್ಕೆ ಅವರು ಸಂಪಾದನೆ ಒಂದೇ ಗುರಿ, ಹೆಂಡತಿ ಮಕ್ಳು ಚೆನ್ನಾಗಿದ್ರೆ ಸಾಕು ಅಂತ ಸಂಪಾದನೆಗೆ ಯಾವ್ದೋ ಒಂದು ದಾರಿ ಹಿಡ್ಕೊಂಡಿರ್ತಾರೆ. ಅದು ಕೆಟ್ಟದ್ದೋ ಒಳ್ಳೇದೋ ಯೋಚನೆ ಮಾಡಿರಲ್ಲ. ಆದ್ರೆ ಅವ್ರನ್ನ ಜ್ಞಾನದ ಎಳೆಯಕ್ಕೆ ನಾರದ ಮಹರ್ಷಿಗಳು ಬಂದ್ರು. ಅಲ್ಲಿ ಬಂದ ಮೇಲೆ ಅವ್ರ ದಿಕ್ಕೇ ಬದಲಾಗೋಯ್ತು ಮ್ಯಾಮ್. ಅದು ಬದಲಾದ್ಮೇಲೆ
ಅವ್ರನ್ನ ಮತ್ತೆ ನಾವು ಕಳ್ಳ ರತ್ನಾಕರ ಅಂತ ನೀವು ಹೇಳ್ದಂಗೆ ಹೇಳೋಕ್ಕಾಗಲ್ಲ. ಸೊ ಅವರು ನಮ್ಮ ರಾಮಾಯಣ ರಚಿಸಿದಂತಹ ಮಹಾ ವಾಲ್ಮೀಕಿ ಆಗಿ ಇದಾಗ್ತಾರೆ. ಸೊ ಹಂಗಾಗಿ ಇವ್ರು ಅಜ್ಞಾನದಿಂದ ಮಾಡಿರೋದ್ರಿಂದ, ಜ್ಞಾನ ತಗೊಂಡ್ಮೇಲೆ ಇವ್ರು ಬದಲಾಗಿದ್ರಿಂದ ದೇವರು ಖಂಡಿತ ಅವರಿಗೂ ಕೂಡ ಕ್ಷಮೆ ಇರತ್ತೆ. ಮತ್ತೆ ಅದನ್ನ ಆ ಪರಿವರ್ತನೆಯನ್ನ ಅಕ್ಸೆಪ್ಟ್ ಅಂದ್ರೆ ದೇವ್ರು ಓಕೆ ಮಾಡ್ತಾನೆ. ಈಗ ಗೊತ್ತಿಲ್ಲದೆ ಮಾಡೋ ತಪ್ಪುಗುನು ತಿಳ್ಕೊಂಡ್ಮೇಲೆ ಮಾಡೋ ತಪ್ಪುಗೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ಲ ಮ್ಯಾಮ್. ಸೊ ಹಂಗಾಗಿ ಗೊತ್ತಿಲ್ಲದೆ ಮಾಡದಾಗ ಕ್ಷಮಿಸ್ತಾನೆ, ಆದ್ರೆ ಗೊತ್ತಿದ್ ಮೇಲೂ ಮಾಡಿದ್ರೆ ಖಂಡಿತ ಕ್ಷಮಿಸಲ್ಲ ಮ್ಯಾಮ್. ಜ್ಞಾನ ಬಂದ ಮೇಲೆ ಅವರು ಬದಲಾದ್ರು, ಹಂಗಾಗಿ ಫುಲ್ ದಿಕ್ಕೇ ಚೇಂಜ್ ಆಯ್ತು ಮ್ಯಾಮ್. ಕಳ್ಳ ಹೋಗಿ ವಾಲ್ಮೀಕಿ ಮಹರ್ಷಿ ಆಗೋದ್ರು. ಪೂರ್ತಿಯಾಗಿ ಆತ್ಮಜ್ಞಾನ ಬಂದ್ಮೇಲೆ ದೃಢವಾಗಿ ನಿಂತ ಮೇಲೆ ತಪ್ಪುಗಳು ಹೌದು. ನಡೆಯಲ್ಲ. ಆ, ಅಲ್ಲಿ ನಿಂತ್ಕೊಂಡ್ಬಿಟ್ಟ ಮೇಲೆ ತಪ್ಪುಗಳು ಮಾಡಕ್ ಹೋಗಲ್ಲ. ಹಾ ಮ್ಯಾಮ್. ಅಂದ್ರೆ ಏನು ನಿಷಿದ್ಧ ಕರ್ಮಗಳು ಏನಿರುತ್ತೆ ಅಲ್ವಾ, ಅಂಥವು ಮಾಡಕ್ ಹೋಗಲ್ಲ. ಏನು ನಮಗೆ ಅರಿವಿಲ್ಲದೆ ಏನಾದರೂ ಒಂದು ಆಕ್ಸಿಡೆಂಟಲ್ ಆಗಿ ಏನೋ ತಪ್ಪುಗಳು ನಡಿಬಹುದಷ್ಟೇ. ಹೌದು ಮ್ಯಾಮ್. ಉದ್ದೇಶಪೂರ್ವಕವಾಗಿ ಮಾಡಲ್ಲ. ಏನಿದ್ರು ಅವರು ಲೋಕ ಸೇವೆಯಾಗೆ ಎಲ್ಲವನ್ನೂ ಮಾಡೋದು, ಎಲ್ಲ ಪರಮಾತ್ಮನ ಸೇವೆ ಅಂತಲೇ ಮಾಡೋದು. ಹೌದು ಮ್ಯಾಮ್. ನೀವುಗಳಿಬ್ರು ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಇಲ್ಲ, ಇಷ್ಟೊಂದು ಇದನ್ನ ಹೇಳ್ತಾ ಇದ್ವಿ. ನಂಗೆ ಈಗಿಂದ ಇದ್ರಲ್ಲಿ ಒಂದು ಹಿಂದಿ ಮೂವಿ ಬಂದಿತ್ತು ಮ್ಯಾಮ್, 12th ಫೇಲ್ ಅಂತ ಹೇಳ್ಬಿಟ್ಟು. ಅಂದ್ರೆ ಎಷ್ಟೊಂದ್ ಸತಿ ನಮ್ದು ಸರ್ವೈವಲ್ ಜೀವನದಲ್ಲಿ ಅವ್ರಿಗೆ ಯಾವ್ದೇ ಜ್ಞಾನ ಇರಲ್ಲ, ವಿದ್ಯೆ ಇರಲ್ಲ. ಅವ್ರ ಜೀವನ ನಡೆಸ್ಬೇಕು ಅಂತಂದ್ರೆ ಈ ದಾರಿಲಿ ಹೋದ್ರೆ ಸರಿ, ಈ ದಾರಿಲಿ ಹೋದ್ರೆ ತಪ್ಪು ಅನ್ನೋದೇನು ಗೊತ್ತಿರಲ್ಲ. ಯಾವಾಗ ಒಂದು ಆ ದಾರಿ ಕಾಣಿಸೋದಿಕ್ ಶುರು ಆಗುತ್ತೋ ಅವ್ರು ಮತ್ತೆ ಆ ದಾರಿಗೆ ಹೋಗಲ್ಲ. ಹಾಗಾಗಿ ಇದೊಂಥರ ಈಗಿನ ಅದಕ್ಕೆ ಕಾಲದ ರಿಲೇಟ್ ಆಯ್ತದೆ. ಊರುಗಳದ್ದು ಕಥೆಗಳು ಜ್ಞಾಪಕ ಬಂತು ನನಗೆ, ಎಷ್ಟೋ ಜನದ್ದು. ನಮ್ಮ ಸುತ್ತಮುತ್ತ ಅಥವಾ ನಮ್ಮ ಜೀವನದಲ್ಲೇ ಹೀಗೆಲ್ಲ ನಡೀತಾ ಇರುತ್ತೆ. ನಮಗೆ ತಿಳುವಳಿಕೆ ಬಂದ ಹಾಗೆ ನಾವು ಪರಿವರ್ತನೆ ಆಗ್ತಾ ಬರ್ತೀವಿ ಅಲ್ವಾ. ನಾವು ಸಣ್ಣ ಮಕ್ಕಳಲ್ಲಿ ಇದ್ದ ಹಾಗೆ ಆ ಒಂದು ಇದು ಅಜ್ಞಾನ ಇವಾಗ ಇಲ್ಲ. ಇಲ್ಲ, ಹೌದು. ಬೆಳೀತಾ ಬೆಳೀತಾ ಒಂದು ತರ ಪ್ರಪಂಚವನ್ನು ನೋಡಿನೂ ಕಲಿತೀವಿ. ಮತ್ತೆ ಈ ರೀತಿ ಸತ್ಸಂಗಗಳಿಂದನೂ ಸಹ ಕಲಿತಾ ಹೋಗ್ತೀವಿ. ಈಗಂತೂ ಪೂರ್ತಿ ಆತ್ಮಜ್ಞಾನದ ಕಡೆಗೆ ನಾವು ನಮ್ಮ ನಿಜ ಸ್ವರೂಪವನ್ನೇ ತಿಳ್ಕೊಳ್ತಾ ಇದ್ದೀವಿ ಭಗವದ್ಗೀತೆಯ ಮೂಲಕ. ಹೌದು ಮ್ಯಾಮ್. ಮಾಲಾಜಿ, ನೀವೇನಾದ್ರು ಶೇರ್ ಮಾಡ್ಕೊಳ್ತೀರಾ? ಆ ಅದೇ ಮ್ಯಾಮ್, ಇವಾಗ ಯಾವುದೇ ದಾರಿನಲ್ಲಿದ್ರೂ ಕೂಡ ದೇವರು ನಾವು ಚೇಂಜ್ ಆಗಕ್ಕೆ ಒಂದು ಆಪ್ಷನ್ ಅಂತ ಇದ್ದಾಗ, ನಾವು ಚೇಂಜ್ ಆದ್ಮೇಲೆ ನಮ್ನ ಅದೇ ತರ ಗುರ್ತಿಸ್ತಾರೆ. ಅದೇ ನೀವ್ ಹೇಳ್ದಂಗೆ ಒಂದು ಒಳ್ಳೆ ದಾರಿಗೆ ಹೋದ್ಮೇಲೆ ಆ ಮನುಷ್ಯನ ಒಂದು ಇದು ಗುಣಗಳು ಕೂಡ ಪಕ್ವ ಆಗತ್ತೆ. ಯಾವ್ದ್ ಸರಿ ಯಾವ್ದ್ ತಪ್ಪು ಅನ್ನೋದು ಗೊತ್ತಾದಾಗ ಯಾರು ತಪ್ಪು ದಾರಿ ಕೂಡ ಹಿಡಿಯೋದಿಲ್ಲ. ಸೊ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತಾರೆ. ಅಂದ್ರೆ ಸರಿಯಾದ ದಾರಿ ಗೊತ್ತು, ಇದು ಹೋಗ್ಬೋದು, ಇದು ಹೋಗ್ಬಾರ್ದು ಅನ್ನೋದು ತಿಳಿಯತ್ತೆ. ಅವ್ರ ಮನ್ಸಿಗೆ ಬರ್ಬೇಕು ಇದು ಸರಿ ಅಂತ, ಯಾವ ರೈಟ್ ಪಾತ್ ಅಂತಂದ್ಬಿಟ್ಟು ಅವನು ಆರಿಸ್ಕೊಂಡು ಇದ್ದ ಅಂತಂದ್ಬಿಟ್ರೆ ಅವನು ಹಾಗೆ ಇವನು ಇಲ್ಲಿ ಕಳ್ಳರತ್ನಾಕರ ಅಂಗುಲಿಮಾಲನು ಹಾಗೆ ಅವನು ಬುದ್ಧನ್ನ ಕೊಲ್ಲಕ್ ಹೋಗ್ತಾನೆ. ಆಮೇಲೆ ಬುದ್ಧನ್ ನೋಡ್ಬಿಟ್ಟು ಅವನು ಪರಿವರ್ತನೆ ಆಗೋಗ್ತಾನೆ. ಹಾಗೆ ಎಷ್ಟು ಒಂದು ನಮ್ಮ ಸುತ್ತಮುತ್ತನೇ ಇರುತ್ತೆ. ಎಷ್ಟೋ ಜನನ ನಾವು ಗುರುತಿಸ್ತೀವಿ. ಮುಂದೆ ಹೋಗೋಣವಾ? 32ನೇ ಶ್ಲೋಕ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿಸ್ಯು ಪಾಪಯೋನಯಃ ಸ್ತ್ರೀಯೋ ವೈಶ್ಯಾಸ್ ಹತಾ ಶೂದ್ರಾಸ್ ತೇಪಿ ಯಾಂತಿ ಪರಾಂ ಗತಿಂ. ಎಲೈ ಅರ್ಜುನ, ನನ್ನನ್ನು ಆಶ್ರಯಿಸುವವರೆಲ್ಲರೂ ಅವರ ಜನ್ಮ, ಜನಾಂಗ, ಲಿಂಗ ಅಥವಾ ಜಾತಿ ಯಾವುದಾದರೂ ಸಮಾಜವು ಅವರನ್ನು ಕೀಳಾಗಿ ನೋಡಿದರೂ ಅವರು ಪರಮಸ್ಥಾನವನ್ನು ಪಡೆಯುತ್ತಾರೆ.
ಪ್ರತಿ ಒಂದೊಂದು ಶ್ಲೋಕನೂ ಹೇಗಿದೆ, ನಾವು ಒಂದೊಂದನ್ನು ಅನುಭವಿಸಿ ಅನುಭವಿಸಿ ತಿಳ್ಕೊಳ್ಬೇಕು, ಮತ್ತೆ ಅದನ್ನು ನಮ್ಮ ಆಳವಾಗಿ ಒಳಗೆ ಇಳಿಸ್ಕೊಂಡು ನಾವು ಆದಷ್ಟು ಪರಿವರ್ತನೆಯನ್ನು ಮಾಡ್ಕೊಳ್ತಾ ಹೋಗ್ಬೇಕು. ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ತಾ ಇರಬೇಕು. ನಮ್ಮ ತಪ್ಪು ತಿಳುವಳಿಕೆಯನ್ನ ನಾವು ಹೋಗ್ಲಾಡಿಸ್ಕೊಳ್ಬೇಕು. ಮುಖ್ಯವಾಗಿ ನಮ್ಮ ತಪ್ಪು ತಿಳುವಳಿಕೆ, ತಪ್ಪುಗಳಾಗೋದೆಲ್ಲ ತಪ್ಪು ತಿಳುವಳಿಕೆಯಿಂದಲೇ. ಪರಮಾತ್ಮನ ಪರಮಸ್ಥಾನವನ್ನು ಪಡೆಯಲು ಯಾವ ಅರ್ಹತೆ ಇರಬೇಕೆಂದಿದ್ದಾರೆ? ಅವನ್ ಕೇಳೋ ಇದು ಅರ್ಹತೆನೇ ಬೇರೆ. ಯಾರೋ ಮಾಲಾಜಿ ಹೇಳ್ತೀರಾ? ಹ ಆ, ಇಲ್ಲಿ ಪರಮಾತ್ಮ ಆ ಅವನಲ್ಲಿ ಲೀನ ಆಗಕ್ಕೆ ಯಾವುದೇ ಲಿಂಗ ಇದಿಲ್ಲ. ಹೆಂಗಸರು ಪೂಜೆ ಮಾಡ್ಬೇಕು, ಗಂಡಸರು ಪೂಜೆ ಮಾಡ್ಬೇಕು, ಅವ್ರು ಮಾಡ್ಬಾರ್ದು ಇವ್ರು ಮಾಡ್ಬಾರ್ದು, ಅಥವಾ ಆ ಜಾತಿಯವರು ಈ ಜಾತಿಯವರು ಆ ತರ ಏನು ಇಲ್ಲ. ಆ ಅವನು ಭಕ್ತಿ ನೋಡ್ತಾನೆ ಅಷ್ಟೇ. ಆ ಮತ್ತೆ ಅವನ್ನ ಆಶ್ರಯಿಸಿದವ್ರೆಲ್ಲರಿಗೂನು ಅವನು ಒಂದೇ ಸ್ಥಾನದಲ್ಲಿಟ್ಟು ನೋಡ್ತಾನೆ. ಇದೆಲ್ಲ ನಾವು ಮಾಡ್ಕೊಂಡಿರೋದು. ಸೊ ಅವನು ಎಲ್ಲಾರ್ನು ಒಂದೇ ಸ್ಥಾನದಲ್ಲಿಟ್ಟು ನೋಡ್ತಾನೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ನಂಗೆ, ಈ ಕತೆ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಇಲ್ಲ, ಕತೆ ನಾ ಹೇಳ್ತೀನಿ. ಹಾ. ಆದರೆ ಇದು ಏನು ನೀವು ಅರ್ಥ ಮಾಡ್ಕೊಂಡಿದ್ದೀರೋ ಅದು ಸರಿಯಾಗಿ ಇದೆ. ಹ್ಮ್ ಉಷಾಜಿ, ನೀವು ಏನು ಹೇಳ್ತೀರಾ? ಮ್ಯಾಮ್ ಅದೇ ಒಬ್ರು ನನ್ಗೆ ಇದನ್ನ ಮಾಡ್ತಾ ಯಾವ್ದೋ ಒಂದು ಬುಕ್ ಓದ್ಬೇಕಾದ್ರೆ ನೋಡಿದ್ದೆ, ಅದರಲ್ಲಿ ವಿಶ್ಲೇಷಣೆ ಕೊಡ್ತಾ ಇದ್ದಾಗ ಹ್ಮ್ ಇವಾಗ ಆ ನಾವ್ ಇವಾಗೆಲ್ಲ ಮಾತಾಡ್ತೀವಲ್ಲ, ಓ ಅದನ್ನೇ ನಾವು ಫ್ಯಾಮಿಲಿ ಟ್ರೀ ಮಾಡಿದ್ರೆ ಅಪ್ಪ, ಆಮೇಲೆ ಅವ್ರ ಫ್ಯಾಮಿಲಿ ಒಂದು ಕೆಳಗೆ ಒಂದು ಕೆಳಗೆ ಹೋಗ್ತಾರಲ್ಲ, ಅದನ್ನೇನೆ ನೀವನ್ನ ಒಂದ್ರ ಕೆಳಗೆ ಒಂದು ಹಾಕೋ ಬದಲು ಹಾರಿಜಾಂಟಲ್ ಆಗಿ ರೆಪ್ರೆಸೆಂಟ್ ಮಾಡಿ ಅಂತ. ಅಂದ್ರೆ ಎಲ್ಲಾರು ಈಕ್ವಲ್ ಅಂತ. ಇವಾಗ ಮೊದಲನೇ ಮಗ, ಎರಡನೇ ಮಗ, ಮೂರನೇ ಮಗಳು, ನಾಲ್ಕನೇ ಮಗ, ಹೀಗೆ ಒಂದ್ರ ಕೆಳಗೆ ಒಂದು ತೋರ್ಸೋದನ್ನ ವರ್ಟಿಕಲ್ ಆಗಿ ಬರೆಯೋ ಬದಲು ಹಾರಿಜಾಂಟಲ್ ಆಗಿ ಬಂದಾಗ ತಂದೆ ತಾಯಿಗೆ ಎಲ್ಲಾ ಮಕ್ಳುಗಳು ಒಂದೇ, ಯಾರು ದೊಡ್ಡೋರಲ್ಲ, ಯಾರು ಚಿಕ್ಕವರಲ್ಲ, ಆದ್ರೆ ಎಲ್ಲಾರು ಒಂದೇ ಅನ್ನೋ ಇದು. ಇದು ನಮ್ ಜೀವನದಲ್ಲಿ ಕಲಿಯೋ ಪಾಠಗಳು. ಒಂದೊಂದೇ ಜ್ಞಾನವನ್ನು ಪಡಿತಾ ಬರ್ತಾ 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 ನಾವು ದೇವ್ರನ್ನ, ಅಂದ್ರೆ ನಮ್ಮನ್ನ ನಾವು ಅರ್ತ್ಕೊಳ್ಳೋ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರುನು ಇವಾಗ ಹಿಂದಿಂದು ಶ್ಲೋಕದಲ್ಲಿ ನೋಡಿದಂಗೆ ಮೇಲು ಕೀಳು ಅಂದ್ರೆ ನಮ್ಗೆ ಆ ಜ್ಞಾನ ಬರೋ ತನಕನು ನಾವ್ ಯಾವ ದಾರಿಲಿ ನಡೆದ್ ಬಂದಿದೀವಿ, ಆ ಜ್ಞಾನವೇ ಇಲ್ದಂತೆ ಇದ್ದಾಗ ದಾರಿಲಿ ನಡೆದ್ ಬಂದಿರೋದಕ್ಕೂನು ಅದನ್ನ ಇದಕ್ಕೆ ಇದ್ ಮಾಡ್ಕೊಂಡು, ಅಯ್ಯೋ ನೀನ್ ಅವಾಗೆಲ್ಲ ಆ ಕೆಲ್ಸಗಳು ಮಾಡಿದ್ಯಾ, ಅದ್ ಹೆಂಗೆ ನಿನ್ಗೆ ಇದೆಲ್ಲ ಸಿಕ್ಬಿಡ್ತು ಅನ್ನೋ ಇದು ಬರೋ ಬದ್ಲು, ಇದು ನಿಮ್ಗೆ ಯಾವ್ದ್ರದ್ದು ಅಂದ್ರೆ ಎಲ್ಲಾನು ಸರಿ ಸಮಾನನೇ, ಯಾವ್ದೇ ಡಿಸ್ಕ್ರಿಮಿನೇಷನ್ ಇಲ್ಲ ಇಲ್ಲಿ ಅನ್ನೋದು. ಅವರನ್ನು ಕೀಳಾಗಿ ನೋಡಿದರೂ ಅವರು ಪರಮಸ್ಥಾನವನ್ನು ಪಡೆಯುತ್ತಾರೆ. ಅವರು ಮಾಡಿರೋದು ಸಮಾಜದಲ್ಲಿ ಇವ್ರನ್ನೆಲ್ಲ ಸ್ತ್ರೀಯರ್ನ ಮತ್ತೆ ಬೇರೆ ಜನ ಇರ್ತಾರೆ. ಅಂದ್ರೆ ಲಿಂಗ ಅಂತಂದ್ರೆ ಸ್ತ್ರೀಯರು, ವೈಶ್ಯರು ಮತ್ತೆ ಶೂದ್ರರು, ಇವ್ರನ್ನೆಲ್ಲ ಕೆಳ ಮಟ್ಟದಲ್ಲಿ ಇಟ್ಟು ಸಮಾಜದಲ್ಲಿ ಬ್ರಾಹ್ಮಣ ಅವ್ರು ಮಾತ್ರ ಉನ್ನತ ಸ್ಥಾನಕ್ಕೆ, ಅವ್ರು ಮಾತ್ರ ಆತ್ಮಜ್ಞಾನವನ್ನು ಪಡೆಯೋದಕ್ಕೆ ಅರ್ಹರು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇರೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಅವ್ರ ಪ್ರೊಫೆಷನ್ ಆಗಿ ಡಿಫೈಡ್ ಮಾಡೋದಕ್ಕೂ ಅವ್ರನ್ನ ನೀವು ಇದನ್ ತೊಳೆಯೋರು, ಹಾಗಾದ್ರೆ ನೀವು ಕೀಳ್ ಜಾತಿಯವರು, ಒಂಥರ ನಿಮ್ದು ಇದ್ರ ಮೇಲೆ ಅವ್ರನ್ನ ಮೇಲು ಕೀಳು ಅಂತ ಮಾಡಿದ್ರೆ ಪರಮಾತ್ಮ ಅದನ್ನ ಒಪ್ಪಲ್ಲ, ತಂದೆ ಆದ ಇದಿದೆ ಅನ್ನೋದನ್ನ.
ಅಲ್ವಾ ಮತ್ತೆ ಹಿಂದಿನ ಶ್ಲೋಕಗಳಲ್ಲೂ ನೋಡಿದ್ವಿ, ಎಲ್ಲದರಲ್ಲೂ ಪರಮಾತ್ಮ ಒಂದೇ ಪ್ರಕಾರವಾಗಿ ಇದ್ದಾನೆ. ಪರಮಾತ್ಮನೇ ಹೀಗೆಲ್ಲವಾಗಿ ಕಾಣಿಸ್ಕೊಂಡಿದ್ದಾನೆ ಅಂದಮೇಲೆ ಎಲ್ಲಿ ಡಿಸ್ಕ್ರಿಮಿನೇಷನ್? ಮ್ಯಾಮ್? ನಾವು ನೋಡೋ ದೃಷ್ಟಿ ಎಲ್ಲಿ ತಾನೇ ಡಿಸ್ಕ್ರಿಮಿನೇಷನ್ ಇರೋದು. ಹೌದು. ಓಕೆ, ಇನ್ನು ಅವರಿಬ್ರು ಏನ್ ಹೇಳ್ತಾರ ನೋಡೋಣ. ಮ್ಯಾಮ್. ಮಾಲಾಜಿ. ಮ್ಯಾಮ್ ನಂದಾಯ್ತು, ರತ್ನ ಮ್ಯಾಮ್ ಹೇಳ್ಬೇಕು. ಆ ರತ್ನಾಜಿ. ಹಾ ಮ್ಯಾಮ್, ನಂಗೂ ಇದ್ರಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ನೀವ್ ಆಗ್ಲೇ ಹೇಳಿದಾಗೆ ದೇವ್ರು ಎಲ್ರಿಗೂ ಒಂದೇ ಸಮನಾದ ಪ್ರೀತಿ ಅದು ಏನಿದೆ ಎಲ್ಲಾನು ಒಂದ್ ಸರಿ ಸಮನಾಗೆ ಕೊಡೋದು. ಆದ್ರೆ ನಾವೇ ತಾರತಮ್ಯ ಮಾಡ್ಕೊಂಡ್ಬಿಟ್ಟಿದೀವಿ. ನೀವ್ ಹಂಗೆ ನಾವ್ ಹಿಂಗೆ ಈ ಧರ್ಮ ಅಂತ ಅದೆಲ್ಲ ಯಾವ್ದೂ ಇಲ್ಲ. ಪ್ರತಿಯೊಂದು ಜೀವ ಸಂಕುಲದಲ್ಲೂ ಮನುಷ್ಯನಿಂದ ಹಿಡಿದು ಪ್ರತಿಯೊಂದು ಸಣ್ಣ ಜೀವಿಯಿಂದನೂ ದೇವ್ರಿದಾನೆ. ಈಗ ದೇವ್ರನ್ನ ನಾವು ಪೂಜೆ ಮಾಡ್ತೀವಿ ಅಂತ ನಮ್ಗೇನೋ ಹೆಚ್ಚಂದ್ರೆ ನೀವ್ ಹೇಳ್ದಾಗೆ ಜ್ಞಾನ ತಿಳ್ಕೊಂಡ್ಮೇಲೆ ದೇವ್ರ ಸ್ವಲ್ಪ ಹತ್ರ ಆಗ್ತಾನೆ ಅವ್ರನ್ನ ಪೂಜಿಸೋದ್ರಿಂದ ಅಂತ ಅದಿದೆ. ಆದ್ರೆ ಈಗ ಪ್ರಾಣಿಗಳು ಇನ್ನು ಪೂಜೆ ಮಾಡಲ್ಲ, ಏನು ಮಾಡಲ್ಲ, ಆದ್ರೂ ದೇವ್ರಿದಾನಲ್ವಾ. ಆರಾಮಾಗ ಅವ್ರಿಗೆ ಆಹಾರ ಪ್ರಾಣಿಗಳಿಗೆ ಆಹಾರ ಸಿಗ್ತಾ ಇದೆ, ಅವು ಜೀವಿಸ್ತಾ ಇದಾವೆ, ಜನನ ಮರಣ ಅವಕ್ಕೂ ಇದೆ. ಪಾಪ ನಾವಾದ್ರೂ ಈ ಡೆಲಿವರಿ ಅದೆಲ್ಲ ಅಂದ್ರೆ ಹಾಸ್ಪಿಟ್ಲ್ ಹುಡ್ಕೊಂಡ್ ಹೋಗ್ತೀವಿ, ಪಾಪ ಅದಕ್ಕೆ ಏನೂ ಇಲ್ಲ, ಆದ್ರೂ ಇದಾರೆ. ಯಾಕೆ ಅಂತ ಅಂದ್ರೆ ಅದೆಲ್ಲ ದೇವ್ರು ಇದ್ರಿಂದಾನೇ ನಡೀತಾ ಇರೋದು. ದೇವರೇ ಹಂಗಾಗಿ ನೋಡ್ಕೊಳ್ತಾರೆ. ದೇವ್ರೇ ನೋಡ್ಕೋತಾ ಇರೋದು ನಮ್ ಖಂಡಿತ. ಹಂಗಾಗಿ ಯಾವ್ದು ತಾರತಮ್ಯ ಇಲ್ಲ. ಬಟ್ ನಂಗೆ ಚಿಕ್ಕ ವಯಸ್ಸಲ್ಲಿ ಒಂದ್ ಅನುಭವ ಆಗಿತ್ತು ಮ್ಯಾಮ್. ಸುಮಾರು ಒಂದ್ 10 ವರ್ಷ ಇದ್ದೆ ನಾನು. 10 ಅಥವಾ 9 ವರ್ಷದ ಹುಡುಗಿ ಇರ್ಬೋದು. ಎಲ್ರು ಅವಾಗೆಲ್ಲ ಕಳ್ತನ ಆಗೋದಲ್ಲ ಮ್ಯಾಮ್. ದೇವಸ್ಥಾನದಲ್ಲಿ ಹೋಗಿ ಉಂಡಿ ತಗೊಂಡ್ ಹೋದ್ರಂತೆ, ದೇವ್ರು ಒಡವೆ ತಗೊಂಡ್ ಹೋದ್ರಂತೆ, ಗಂಟೆ ಬಿಚ್ಕೊಂಡ್ ಹೋಗಿದಾರಂತೆ, ಇದೆಲ್ಲ ಕಾಸ್ಟ್ಲಿ ಅಂತೆ ಅಂತ ಹೇಳೋರು ಅಮ್ಮ ಎಲ್ಲ ಅಕ್ಕಪಕ್ಕ ಹಾಗಿದ್ರೆ. ಅವಾಗ ನಾನು ಕೇಳಿದ್ದೆ ಮ್ಯಾಮ್ ಅವ್ರಿಗೆ, ಈ ಅಮ್ಮ ದೇವ್ರ ಸ್ಥಾನಕ್ಕೆ ಹೋಗಿದಾರಲ್ಲ, ಇವ್ರು ದೇವ್ರೇನು ಮಾಡ್ಲಿಲ್ವಾ ಅವ್ರಿಗೆ ಅಂತ. ಅದಕ್ಕೆ ಅಮ್ಮ ಹೇಳಿದ್ರು, ಇಲ್ಲ ಅದು ದೇವ್ರ ಏನ್ ಗೊತ್ತಾ, ನಮ್ಗೂ ಇರುತ್ತೆ, ಅವ್ರಿಗೂನು ಅವರು ಕೂಡ ಅಲ್ಲಿ ಕದಿವಾಗ ಹೇಳಿರ್ತಾರೆ, ನಂಗೇನೋ ಕಷ್ಟ ಇದೆ ಅಂತನೋ, ಏನೋ ಪ್ರಾಬ್ಲಮ್ ಇದೆ ಅಪ್ಪ, ದಯವಿಟ್ಟು ನನಗ್ ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟೆ ತಗೊಂಡೋಗಿರ್ತಾರೆ. ದೇವ್ರು ಕಳ್ರಿಗೂ ಇರ್ತಾನೆ, ಎಲ್ರಿಗೂ ಇರ್ತಾನೆ ಅಂತ. ಆದ್ರೆ ಅವಾಗ ನನಗೆ ಉತ್ತರ ಸಿಗ್ಲಿಲ್ಲ. ನಾನ್ ಅನ್ಕೊಂಡೆ, ಅಯ್ಯೋ ಅಮ್ಮ ಸುಮ್ನೆ ನಂಗೆ ಹೇಳ್ತಾ ಇದಾರೆ, ದೇವ್ರೇ ಇಲ್ಲ. ದೇವ್ರ ಇದ್ದಿದ್ರೆ ಅವ್ರು ತಗೊಂಡೋಗಕ್ ಆಗ್ತಾ ಇರ್ಲಿಲ್ಲ, ದೇವ್ರ ಶಿಕ್ಷೆ ಕೊಡ್ಬೇಕಿತ್ತಲ್ವಾ. ಆದ್ರೆ ಹೆಂಗಾಯ್ತಿದು, ಅಮ್ಮ ಯಾಕೆ ಹಿಂಗ್ ಹೇಳಿದ್ರಂತ ನಂಗೆ ಅವಾಗ ಉತ್ತರ ಸಿಗ್ಲಿಲ್ಲ. ಇವಾಗ ಸ್ವಲ್ಪ ಸಿಗ್ತಾ ಇದೆ. ಯಾವ್ದೋ ಹಿಂದಿ ಫಿಲಮ್ ಹೆಸರು ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ನಡೀತು ಅದ್ರಲ್ಲಿ. ಹಾ. ಹಾಗೆ 4 ಅಣ್ಣ ತಮ್ಮಂದ್ರು ಕಳ್ತನಕ್ಕೆ ಎಷ್ಟು ಶಿಸ್ತಾಗಿ ಹೋಗ್ತಾರೆ ಗೊತ್ತಾ. ಎಲ್ಲ ಗಿಜೆ ಎಲ್ಲ ಮಾಡ್ಕೊಂಡು ತುಂಬಾ ಶಿಸ್ತಾಗಿ ಹೋಗ್ತಾರೆ. ಒಳ್ಳೆ ಈ ಆಫೀಸ್ಗೆ ಹೋಗ್ತಾರಲ್ಲ, ಅದು ದೊಡ್ಡ ಹೈ ಪ್ರೊಫೈಲ್ ಜಾಬ್ ಹೋಗೋ ತರ ಹೋಗ್ತಾರೆ. ಈಗೆಲ್ಲ ಹಂಗೆ ಮ್ಯಾಮ್, ಕಳ್ತನ ಮಾಡೋರೆಲ್ಲ ಇವ್ರು ಕಳ್ರು ಅಂತ ಅನ್ಸೋದೇ ಇಲ್ಲ ನೋಡಿದ್ರೆ, ಅಷ್ಟು ಅಫಿಷಿಯಲ್ ಆಗಿರ್ತಾರೆ, ಯಾರಿಗೂ ಡೌಟೇ ಬರಲ್ಲ. ಆದ್ರೆ ಅಂತವ್ರೇ ಮಾಡೋದು, ಹಂಗಿರುತ್ತೆ. ಹಂಗೆ ಮ್ಯಾಮ್, ಇಲ್ಲಿ ಏನೋ ಗೊತ್ತಾಗ್ತಿಲ್ಲ. ಹೇಳಿದಾರಲ್ಲ, ಸ್ತ್ರೀಯರು ವೈಶ್ಯರು ಶೂದ್ರರು ಅಂತ ಹೇಳಿದಾರಲ್ಲ, ಇದು ಈ ರೀತಿಯಲ್ಲಿ ಸಮಾಜದಲ್ಲಿ ಹೇಳುವ ರೀತಿಯಲ್ಲ. ಸ್ತ್ರೀಯರು ಅಂತಂದ್ರೆ ಸಾಮಾನ್ಯವಾಗಿ ಸ್ತ್ರೀಯರೆಲ್ಲ ಹೊರ ಪ್ರಪಂಚಕ್ಕೆ ಆಕರ್ಷಿತರಾಗಿ ನಮ್ಗೆ ಅದ್ ಬೇಕು ಇದ್ ಬೇಕು ಅನ್ನೋದ್ರಲ್ಲಿ ಇರ್ತಾರೆ ಅಲ್ವಾ. ಹಾಗಾಗಿ ಅಂಥವ್ರು ಗಂಡಸರಾಗ್ಬೋದು ಹೆಂಗಸರಾಗ್ಬೋದು, ಯಾರು ಹೊರ ಪ್ರಪಂಚದ ಆಕರ್ಷಣೆಗೆ ಒಳಗಾಗಿರ್ತಾರೋ ಅಂಥವ್ರಿಗೆ ಪರಮಾತ್ಮನ ಕಡೆಗೆ ಒಲವು ಇರಲ್ಲ. ಮತ್ತೆ ಈ ವ್ಯಾಪಾರ ಇದರಲ್ಲಿ ಅಂತಹ ಹುದ್ದೆಗಳನ್ನು, ಅಂಥ ಕೆಲಸಗಳನ್ನು ಮಾಡುವಂಥವ್ರಿಗೂ ಸಹ ಅವರು ಅದರಲ್ಲೇ ನಾನು ಸಂಪತ್ತನ್ನು ಗಳಿಸಬೇಕು ಅನ್ನೋದ್ರಲ್ಲಿ ಇರ್ತಾರೆ. ಹಾಗಾಗಿ ಅವ್ರಿಗೂ ಸಹ ಆ ಒಂದು ಪರಮಾತ್ಮನ ಕಡೆಗೆ ಒಲವು ಬರಲ್ಲ. ವೈಶ್ಯರು ಅಂತಂದ್ರೆ ಅವರಿಗೆ ಸಂಪತ್ತು ಗಳಿಸ್ಬೇಕು ಹೆಚ್ಚಾಗಿ ಅನ್ನೋರಿಗೆ ರಾಜಸಿಕ ಸ್ವಭಾವ ಜಾಸ್ತಿ ಇರುತ್ತೆ. ಸ್ತ್ರೀ ಸ್ವಭಾವ ಇರೋರಿಗೆ ಆಕರ್ಷಣೆ, ಎಲ್ಲದರ ಕಡೆಗೂ ಕಾಮನೆಗಳು ಜಾಸ್ತಿ ಇರುತ್ತೆ. ಹಾಗೆ ಅವ್ರಿಗೂ ಸಹ ಭಗವಂತನ ಕಡೆಗೆ ಒಲವು ಇರಲ್ಲ. ಶೂದ್ರರು ಅಂತಂದ್ರೆ ಯಾರು ತಾಮಸ ಗುಣ ಹೊಂದಿರ್ತಾರೋ, ಗಂಡಸಾಗ್ಬೋದು ಹೆಂಗಸಾಗ್ಬೋದು ಯಾವುದೇ ಜಾತಿ ಆಗ್ಬೋದು, ಏನೇ ಆಗಿರ್ಬೋದು, ಆದರೆ ಶೂದ್ರ ಅನ್ನೋ
ತಾಮಸಿಕ ಗುಣವನ್ನ ಹೊಂದಿರುವಂತವನು ಶೂದ್ರ. ಅವನಿಗೇನು ಬೇಕಾಗಿರಲ್ಲ, ಯಾವ್ದೋ ಒಂದು ಮಾಡ್ಕೊಂಡು ಎಷ್ಟೋ ಒಂದು ಊಟಕ್ಕಾಗುವಷ್ಟು ಸಂಪಾದನೆ ಮಾಡ್ಕೊಂಡು ಇದ್ರೆ ಸಾಕು, ಅಥವಾ ಯಾರಾದ್ರೂ ಕೊಟ್ರೆ ಅಷ್ಟು ಸಾಕು. ಆ ರೀತಿಯಲ್ಲಿ ಅವನು ಇನ್ನು ಭಗವಂತನ ಕಡೆಗೆ ಎಲ್ಲಿಗೆ ಹೋಗ್ತಾನೆ. ಅಂತವರು ಹೋಗಲ್ಲ, ಆದ್ರೆ ಅವರು ಸಹ ಭಗವಂತನ ಒಂದು ಮೆಟ್ಟಲು ಹತ್ತಿ ಈ ತಾಮಸ ಗುಣದಿಂದ ರಾಜಸಿಕಕ್ಕೋ, ರಾಜಸಿಕದಿಂದ ಸಾತ್ವಿಕ ಗುಣಕ್ಕೂ ಬಂದ ಮೇಲೆ ಪರಮಾತ್ಮನ ಕಡೆಗೆ ಹೋಗೋದಕ್ಕೆ ಆ ಮಾರ್ಗ ತೆರೆದಿದೆ, ಅವ್ರಿಗೂ ಸಹ ತೆರೆದಿದೆ ಅಂತಂದ್ಬಿಟ್ಟೆ ಭಗವಂತ ಆಶ್ವಾಸನೆ ಕೊಡ್ತಾನೆ. ಯಾರಿಗೂ ಆತ್ಮಜ್ಞಾನ ಲಭಿಸಲ್ಲ ಅನ್ನೋದು ಇಲ್ಲ, ಅಂದ್ರೆ ಹಂತ ಹಂತವಾಗಿ ಬೆಳಿಬೇಕು ಅಷ್ಟೇ ಅಂತ. ಇಲ್ಲಿ ಸತ್ಯಕಾಮ ಜಾಬಾಲ ಋಷಿಯ ಕತೆ ಒಂಚೂರು ಹೇಳ್ಬಿಡ್ತೀನಿ. ಈ ಜಾಬಾಲಿ ಅನ್ನುವಕ್ಕೆ ಒಬ್ಬ ಆಕೆ ಎಲ್ಲರ ಮನೆಯಲ್ಲೂ ಒಂದಷ್ಟು ಮನೆಗಳಲ್ಲಿ, ಒಂದು 10 ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳಿಗೆ ಒಬ್ಬ ಮಗ, ಅವನು ಈ ಇವಳು ಕೆಲಸ ಮಾಡೋ ಮನೆಗಳಲ್ಲಿ ಎಲ್ಲರೂ ವೇದಗಳು ಎಲ್ಲ ಕಲಿತಾ ಇರ್ತಾರಲ್ಲ, ಅದನ್ನೆಲ್ಲ ನೋಡಿ ಅವನಿಗೆ ಒಲವು ಇರುತ್ತೆ. ಅಮ್ಮ ನಾನು ವೇದ ಕಲಿಬೇಕು ನಾನು ಅಂತಂದ್ಬಿಟ್ಟು ಹೇಳ್ತಾನೆ. ಸರಿಯಪ್ಪ ಹೋಗು, ಕಲ್ತ್ಕೊ ಹೋಗು ಅಂತ ಹೇಳ್ತಾನೆ. ಅವನು ಋಷಿಗಳ ಹತ್ರ ಹೋಗ್ತಾನೆ. ಅವರು ಗುರುಗಳ ಹತ್ರ ಹೋಗ್ಬಿಟ್ಟು ನನಗೆ ಬಹಳ ಇಷ್ಟ ಇದೆ, ನಾನು ಕಲಿಬೇಕು. ಇವಳು ಅದಕ್ಕೆ ಮನೆ ಕೆಲಸದಾಕೆ ಅಂತವನ ಮಗ. ಅದಾದ್ರೆ ಸಮಾಜ ಒಪ್ಪಲ್ಲ ವೇದಗಳು ಹೇಳ್ಕೊಡೋದಕ್ಕೆ. ಆಮೇಲೆ ಹೋದ ತಕ್ಷಣ ಅರ್ಹತೆ ಏನು ಕೇಳ್ತಾರಲ್ವಾ, ನೀನು ಯಾರಪ್ಪ, ಏನೋ ನಿಮ್ಮ ಅಪ್ಪ ಯಾರೋ, ನಿಮ್ಮ ಅಮ್ಮ ಯಾರೋ, ನೀನು ಯಾವ ಜಾತಿ ಅಂತ ಎಲ್ಲ ಇವಾಗ ನಮ್ಮಲ್ಲೂ ಕೇಳ್ತಾರೆ ಅಲ್ವಾ, ನಾವೆಲ್ಲ ಬಯೋಡೇಟಾ ಕೊಡ್ಲೇಬೇಕಲ್ವಾ. ಹಾಗೆ ಕೇಳಿದ್ದಕ್ಕೆ ಅವನು ನಿಮ್ಮಪ್ಪ ಯಾರು ಅಂದರೆ ನಂಗೆ ಗೊತ್ತಿಲ್ಲ ಅಂತಾನೆ. ಹಾಗಾದ್ರೆ ನಿಮ್ಮ ಅಮ್ಮನ ಕೇಳ್ಕೊಂಬ ಹೋಗು ಅಂತಂದ್ಬಿಟ್ಟು ಹೇಳ್ತಾರೆ. ಅವನು ಬರ್ತಾನೆ. ಅಮ್ಮ ನನ್ನ ಗೋತ್ರ ಯಾವುದು, ನಮ್ಮಪ್ಪ ಯಾರು ಅಂತ ಕೇಳ್ತಾನೆ. ನೋಡಪ್ಪ, ನಾನು ಹೀಗೆ 10 ಜನದ ಮನೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದು, ನಿಮ್ಮ ಅಪ್ಪ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನೋಡು, ಸತ್ಯದಿಂದ ನಾನು ಹೇಳ್ತಾ ಇದ್ದೀನಿ, ಇದನ್ನೇ ನೀನು ಹೇಳು. ಈ ಜಾಬಾಲಿ ಮಗ ನೀನು ಸತ್ಯವನ್ನ ಹೇಳ್ತಾ ಇರೋದಕ್ಕೆ ಸತ್ಯಕಾಮ ಜಾಬಾಲ ನೀನು ಇದನ್ನೇ ಹೇಳು, ನಿನ್ನ ಗೋತ್ರ ಇದನ್ನೇ ಹೇಳು ಅಂತಂದ್ಬಿಟ್ಟು ಹೇಳಿ ಕಳಿಸ್ತಾನೆ. ಆ ಮುಗ್ಧ ಮಗು ಅದನ್ನೇ ಹೇಳ್ತಾನೆ ಬಂದು. ಅವನ ಸತ್ಯನಿಷ್ಠೆಗೆ ಬೆರಗಾಗ್ಬಿಟ್ಟು ಅವರು ಗುರುಗಳು, ನಿನಗೆ ನಾನು ಪಾಠ ಹೇಳ್ಕೊಡ್ಬೇಕಾಗಿರೋದು, ಖಂಡಿತವಾಗಿ ನಾನು ನಿನಗೆ ಪಾಠ ಹೇಳ್ಕೊಡ್ತೀನಿ ಅಂತಂದ್ಬಿಟ್ಟು ಹೇಳ್ಕೊಡ್ತಾರೆ. ಎಷ್ಟು ಜನ ಅಪೋಸ್ ಮಾಡಿದ್ರು ಅವರು ಕೇಳಲ್ಲ. ಅವನಿಗೆ ಅರ್ಹತೆ ಇದೆ, ನಾ ಹೇಳ್ಕೊಡ್ತೀನಿ ಅಂತ. ಅವನು ಸಾಧಾರಣ ಅಲ್ಲ, ಸತ್ಯಕಾಮ ಜಾಬಾಲ ಋಷಿ ಆಗ್ಬಿಟ್ಟ. ಹೇಗಿದೆ ಕತೆ? ಹಾಗೆ ಎಲ್ಲರಿಗೂ ಪರಮಾತ್ಮನನ್ನ ಕಂಡುಕೊಳ್ಳೋಕೆ ಸಾಧ್ಯ ಇದೆ. ಯಾಕೆಂದ್ರೆ ನಮ್ಮ ಸ್ವರೂಪನೇ, ಆತ್ಮ ಸ್ವರೂಪನೇ, ನಮ್ಮ ನಿಜ ಸ್ವರೂಪ ನಾವು ಕಂಡ್ಕೊಳ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಮಾಡ್ಬೇಕಾದ್ದೆಲ್ಲ ಮಾಡ್ಬೇಕಷ್ಟೆ. ಮುಂದೆ ಹೋಗೋಣವಾ? ಏನಾದರೂ ಪ್ರಶ್ನೆ ಇದೆಯಾ? ಈ ಕತೆ ಬೇರೆ ಅನ್ಸುತ್ತಾ? ಓಕೆ, 34ನೇದು. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ. ನನ್ನಲ್ಲಿಯೇ ಮನಸ್ಸುಳ್ಳವನಾಗಿರು, ನನ್ನ ಭಕ್ತನಾಗಿರು, ನನ್ನನ್ನು ಪೂಜಿಸುವವನಾಗಿರು, ನನ್ನನ್ನು ಆರಾಧಿಸು. ಹೀಗೆ ನಾನೇ ಪರಮಗತಿ ಎಂದು ತಿಳಿದುಕೊಂಡು ನನ್ನಲ್ಲಿ ಸಂಪೂರ್ಣವಾಗಿ ಲೀನವಾಗಿರುವ ನೀನು ನನ್ನ ಬಳಿಗೆ ಬರುವುದು ಖಂಡಿತ ಅಂತ ಶ್ರೀಕೃಷ್ಣ ಸಾರಿ ಹೇಳ್ತಾ ಇದ್ದಾನೆ. ಯಾವ ರೀತಿ ಜೀವಿಸಿದ್ರೆ ಪರಮಾತ್ಮನಲ್ಲಿ ಲೀನ ಆಗಬಹುದು? ಆಲಾಜಿ
ಹೇಳ್ತೀರಾ? ಹಾ ಮ್ಯಾಮ್. ನೋಡಿ, ನನ್ನಲ್ಲಿಯೇ ನಿನ್ನಲ್ಲಿಯೇ ಹ್ಮ್. ಮನಸ್ಸುಳ್ಳವನಾಗಿರು ಅಂದ್ರೆ ನಾವು ಯಾವ ಕೆಲಸ ಮಾಡ್ತಾ ಇದ್ರೂನು ದೇವ್ರ ಕೆಲಸ, ದೇವ್ರು ಅಂತ ಜ್ಞಾಪಕ ಇಟ್ಕೊಂಡು ಮಾಡ್ ಮಾಡ್ತಾ ಅವನ ಭಕ್ತಿನಲ್ಲೇ ಪೂಜೆ ಮಾಡ್ತಾ, ಪೂಜೆ ಅಂದ್ರೆ ನಮ್ಮ ಕೆಲಸಗಳಲ್ಲಿ ಲೀನವಾದಾಗ ಒಂದು ಆ ನಿಷ್ಠೆಯಿಂದ ಎಥಿಕಲ್ ಆಗಿ ನಾವು ಕೆಲಸ ಮಾಡ್ತಾ ಹೋದಾಗ, ದೇವ್ರ ಕೆಲಸ ಅಂತ ಮಾಡ್ತಾ ಹೋದಾಗ ನಾವು ದಿನ ಪೂರ್ತಿ ಅವನಲ್ಲೇ ಲೀನ ಆಗ್ತೀವಿ. ಯಾವುದೇ ಕೆಲಸ ಮಾಡ್ತಾ ಇರ್ಬೇಕಾದ್ರೂ ಕೂಡ ಅದನ್ನೇ ಯೋಚನೆ ಮಾಡ್ತಾ ಮಾಡಿದಾಗ, ಅವನಲ್ಲಿ ಲೀನ ಆದಾಗ ಅವನ ಕಡೆಗೆ ಸೇರೋದು ಖಂಡಿತ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ ಮ್ಯಾಮ್? ಗೊತ್ತಿಲ್ಲ. ಕರೆಕ್ಟೇ, ಕರೆಕ್ಟೇ. ಉಷಾಜಿ. ಹಾ ಮ್ಯಾಮ್. ಹೇಳ್ದಂಗೆ ಒಂದೊಂದು ಅರ್ಥಕ್ಕಂತ ಒಂದ್ಸತಿ ಜ್ಞಾನ ಬಂದು ತಾನ್ ಬೇರೆ ಅಲ್ಲ, ದೇವ್ರ ಆತ್ಮ ಬೇರೆ ಅಲ್ಲ. ಈ ಎಲ್ಲಾನು ಅದೊಂಥರ ಹೇಗೆ ಅಂತಾರೆ, ಒಂದೊಂದಾಗಿ ಒಂದೊಂದೇ ಸ್ಟೇಜ್ ಹತ್ಕೊಂತ ಬಂದದ್ದು. ಒಂದು ಇದಕ್ಕೆ ಜ್ಞಾನ ಅನ್ನೋದು ಬಂದಾದ್ಮೇಲೆ ಅದಲ್ಲಿ ಐಕ್ಯರಾಗೋದು ಅನ್ನೋದು, ಅದನ್ನೇ ಏಕ ಮನಸ್ಸಿಂದ ಅದನ್ನ ಆ ಇದ್ರಲ್ಲೇನೆ ಅದೇ ಡೈರೆಕ್ಷನ್ ಅಲ್ಲೇ ಹೋಗೋರು. ಅದನ್ನೇ ಹೇಳ್ತೇನೆ ಇಲ್ಲಿ, ನನ್ನ ಭಕ್ತನಾಗಿ ನನ್ನನ್ನು ಪೂಜಿಸುವವನಾಗಿರು, ನನ್ನನ್ನು ಆರಾಧಿಸು. ಅಂದ್ರೆ ಏನೇ ಆಸೆ ಆಕಾಂಕ್ಷೆಗಳು ಇಲ್ದಂತಾನೆ ತನ್ನನ್ನ ಅರ್ಪಿಸ್ಕೊಳ್ಳೋನು. ಇವಾಗ ಇಲ್ಲಿ ರಾಮಂದು ಮತ್ತೆ ಆಂಜನೇಯಂದು ಇದನ್ನ ಕೊಟ್ಟಿದ್ದಾರೆ. ಇದೆಲ್ಲ ಒಂಥರ ಒಂದು ಇದನ್ನ ಇಟ್ಕೊಂಡ್ಬಿಡೋದು ಅಂತ ಏನ್ ಹೇಳ್ತಾರೆ ಮ್ಯಾಮ್. ಇವತ್ತು ಯಾಕೋ ನನ್ ಬಾಯ ಹೊರಡ್ತಿಲ್ಲ ಮ್ಯಾಮ್. ಎಲ್ಲ ಹೇಳ್ತಾ ಇದ್ದೀರಲ್ಲ, ಇನ್ನು ಜಾಸ್ತಿ ಹೇಳ್ಬೇಕು ಅನ್ನೋದಿತ್ತೇನು? ಒಂಥರ ಎಲ್ಲ ಮಿಕ್ಸಪ್ ಹೋಗ್ತಾ ಇದೆ ನಮ್ಗೆ. ನಾನ್ ದೇಹ ಪ್ರಕೃತಿ ಅಂದ್ರೆ ನಾ ಇದಕ್ ಬಂದಿರೋದೊಂದು ಇದಕ್ ನಾನು ಏನೋ ಹೋಗ್ತಿಲ್ಲ ಮ್ಯಾಮ್, ಬಿಟ್ಬಿಡ್ತೀನಿ. ಓಕೆ ಓಕೆ ಓಕೆ. ರತ್ನಾಜಿ ಏನ್ ಹೇಳ್ತಾರ ನೋಡೋಣ. ರತ್ನಾಜಿ. ಹಾ ಮ್ಯಾಮ್, ಇಲ್ಲಿ ಪಿಕ್ಚರ್ ತೋರ್ಸಿರೋ ತರ ಶ್ರೀರಾಮಚಂದ್ರ ಮತ್ತೆ ಆಂಜನೇಯ ಇಬ್ರು ಅಪ್ಕೊಂಡಿದ್ದಾರೆ. ಆದ್ರೆ ಆಂಜನೇಯನ್ಗೆ ಎಲ್ಲೂ ಇಲ್ದೇ ಇರೋ ಭಕ್ತಿ ಶ್ರೀರಾಮಚಂದ್ರನ್ ಮೇಲೆ. ಯಾವಾಗೂ ರಾಮ 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 ಅನ್ನೋ ಇದ್ರಲ್ಲೇ ತೊಡಗಿರ್ತಾರೆ ಮ್ಯಾಮ್ ಅವರು. ಹಂಗಾಗಿ ಅವರು ರಾಮನ್ಗೂ ಇಷ್ಟ ಆಗೋಗ್ತಾರೆ, ರಾಮನಲ್ಲೂ ಕೂಡ ಆಂಜನೇಯನ್ಗೆ ಒಳ್ಳೆ ಸ್ಥಾನ ಸಿಗತ್ತೆ. ಆಂಜನೇಯನ್ಗೂ ಕೂಡ ರಾಮನ್ ಮೇಲೆ ಎಲ್ಲೂ ಇಲ್ದೇ ಇರೋ ಅಪಾರ ಭಕ್ತಿ ಮ್ಯಾಮ್. ಹಾಗಾಗಿ ಆ ಪಿಕ್ಚರ್ ಉದಾಹರಣೆ ಆಗಿದೆ. ಈ ಕೆಳಗಡೆ ಕೀಟದ್ ಒಂದು ಅರ್ಥ ಆಗಿಲ್ಲ. ಭ್ರಮರ ಕೀಟ ನ್ಯಾಯ ಅಂದ್ರೆ, ಭ್ರಮರ ಕೀಟ ನ್ಯಾಯ ಅಂದ್ರೆ ಅಷ್ಟು ಗೊತ್ತಾಗ್ಲಿಲ್ಲ ಮ್ಯಾಮ್. ಇದು ಇದೇನೋ ಒಂದ್ಸತಿ ಹೇಳಿದ್ದೇನೆ, ಲಾಸ್ಟ್ ವೀಕ್ ಅಥವಾ ಬಿಫೋರ್ ಲಾಸ್ಟ್ ವೀಕ್ ಏನೋ ಇದು ಬಂದಿತ್ತು ಅಂದ್ರೆ ಅನ್ಸುತ್ತೆ. ಖಡ್ಗ ಮರಿ ಮಾಡಕ್ಕೆ ಈ ಹುಳು ತಗೊಂಡೋಗಿ ಇಟ್ಕೊಳ್ಳುತ್ತೆ ಅಲ್ವಾ ಮ್ಯಾಮ್, ಅದ್ ತಿನ್ನೋಕೆ. ಮಕ್ಕಳಿಗೆ ಕೊಡಕ್ಕೆ. ಇದನ್ನ ತಗೊಂಡೋಗಿ ಇಟ್ಕೊಳ್ಳುತ್ತೆ. ಮತ್ತೆ ಅದು ಮರಿ ಮಾಡಿ ಅದೇನೋ ಒಂದು ಹೇಳಿದ್ರಿ, ಮರ್ತೋಯ್ತು. ಅದಕ್ಕೆ ಮತ್ತೆ ಮರಿ ಮಾಡುತ್ತೆ. ಅದು ಏನಂದ್ರೆ ಅದಕ್ಕೆ ಭಯ ಆಗುತ್ತೆ. ಆ ಕೀಟಕ್ಕೆ ಏನಾಗುತ್ತೆ ಅಂದ್ರೆ ಭಯ. ಅದೇ ನನ್ನ ಯಾವಾಗ ಇದು ಬಂದು ಕುಕ್ಕಿ ಕುಕ್ಕಿ ಅದು ಕುಕ್ಕುತ್ತೆ, ಕುಕ್ಕಿ ಕುಕ್ಕಿ ಅದನ್ನ ಕಿತ್ತು ಕಿತ್ತು ಮಕ್ಕಳಿಗೆ ಕೊಡೋದಲ್ವಾ. ಅದಕ್ಕೆ ಅದ್ ಬಂದ ತಕ್ಷಣ ಭಯ ಆಗುತ್ತೆ. ಹಂಗೆ ಯಾವಾಗ್ಲೂ ಅದ್ರದ್ದೇ ಚಿಂತೆ ಮಾಡ್ತಾ ಇರುತ್ತೆ. ಅದರದ್ದೇ ಚಿಂತೆ ಮಾಡ್ತಾ ಇರೋದಕ್ಕೆ ಏನಾಗುತ್ತೆ, ಒಂದಿನ ಅದನ್ನು ಇದ್ರ ತರನೇ ಎಲ್ಲ ರೆಕ್ಕೆಗಳನ್ನ ಬೆಳೆಸ್ಕೊಂಡ್ಬಿಡುತ್ತೆ. ಚಿಂತೆ ಮಾಡಿ 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 ಅದ್ರ ತರನೇ ಆಗೋಗ್ಬಿಡುತ್ತೆ, ಹಾರೋಗ್ಬಿಡುತ್ತೆ ಹಾ ಒಂದಿನ. ಮ್ಯಾಮ್, ಇದು
ಇನ್ನೊಂದು ಉದಾಹರಣೆ ಕೊಟ್ಟಿದ್ದೀನಿ ಮ್ಯಾಮ್, ಭರತ ಚಕ್ರವರ್ತಿ ಒಂದು ಜಿಂಕೆ ಬಗ್ಗೆ ಚಿಂತೆ ಮಾಡಿ ಮಾಡಿ ಜಿಂಕೆ ಹಾಗೆ ಉಟ್ಬಿಡ್ತಾರ ಅವರು. ಆ ಹಾ ಅದು ಹಂಗಾಗಿ ನಾವು ಏನನ್ನ ಯಾವಾಗ್ಲೂ ಬಯಸ್ತೀವೋ ಆಗ್ಬೇಕು ಅಂತ ಅನ್ಕೋತೀವೋ, ನಾವ್ ಯಾವ್ದ್ರಲ್ಲಿ ಸೇರ್ಬೇಕು ಅನ್ಕೋತೀವೋ ಅಥವಾ ಏನನ್ನ ನಾವು ತುಂಬಾ ಬಯಸ್ತಿರ್ತೀವೋ ಅದೇ ಸಿಗೋದು ಅಂತ ಮ್ಯಾಮ್ ಇದ್ರ ಅರ್ಥ. ಹಾಗೆ ಅದು ಪರಮಾತ್ಮನಲ್ಲೇ ಯಾವಾಗ್ಲೂ ಪರಮಾತ್ಮನಲ್ಲೇ ಮನಸ್ಸನ್ನು ಇಟ್ಕೊಂಡಿದ್ರೆ ಪರಮಾತ್ಮ ಖಂಡಿತವಾಗಿ ಸಿಗ್ತಾನೆ. ಆ ಪರಮಾತ್ಮನಲ್ಲಿ ಆಗೋಗ್ತೀವಿ ಸಂಪೂರ್ಣವಾಗಿ ಅಂತಂದ್ಬಿಟ್ಟು. ಇದು ಹೇಗೆ ಅಂತಂದ್ರೆ ಭಕ್ತಿಯಲ್ಲಿ ಇವಾಗ ಹನುಮಂತ ಮತ್ತೆ ಶ್ರೀರಾಮ. ಹನುಮಂತ ಯಾವಾಗ್ಲೂ ತಾನು ದೇಹ ಭಾವದಲ್ಲಿ ಇರ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ನಾನು ಈ ರಾಮನ ಭಕ್ತ ಸೇವಕ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾನೆ. ನಾನು ದೇಹ ಭಾವದಲ್ಲಿ ಇರ್ಬೇಕಾದ್ರೆ ಮತ್ತೆ ನಾನು ಧ್ಯಾನಕ್ಕೆ ಕುಳಿತಾಗ ಏನು ಪರಮಾತ್ಮ ನಾನು ಭಕ್ತ ಹೀಗೆ ಧ್ಯಾನವನ್ನ ಮಾಡ್ತಾ ಇರ್ತೀನಿ ಅಂತ. ಪೂರ್ತಿಯಾಗಿ ಸಮಾಧಿಯಲ್ಲಿ ಹೋದಾಗ ಏನು ಅಂತಂದ್ರೆ ನಾನು ಅನ್ನೋದು ಇಲ್ವೇ ಇಲ್ಲ, ಅಲ್ಲಿ ಬರೀ ರಾಮನೇ ಇರುವುದು ಅಂತ ಹೇಳ್ತಾನೆ ಹನುಮಂತ. ಹೀಗೆ ಈ ಹಂತ ಹಂತವಾಗಿ ಹೇಗೆ ಭಗವಂತನಲ್ಲಿ ಲೀನವಾಗೋದು ಅಂತ. ಮೊದಲು ಈ ಭಕ್ತಿ ಭಾವದಲ್ಲಿ ಇರ್ಬೇಕಾದ್ರೆ ಭಕ್ತ ಏನ್ ಮಾಡ್ತಾನೆ, ಇವಾಗ ರಾಮನ ಲೋಕದಲ್ಲಿ ವಿಹಾರವನ್ನ ನಾವೇ ತೆಗೆದುಕೊಳ್ಳೋಣ. ರಾಮನನ್ನ ಧ್ಯಾನ ಮಾಡ್ತಾ ಇರ್ತೀವಿ ಅಂದ್ರೆ ರಾಮನ ಲೋಕದಲ್ಲಿ ವಿಹಾರವನ್ನ ಮಾಡ್ತಾ ಇರ್ತೀವಿ. ರಾಮ ರಾಮ ಅಂತ ಅಂದ್ಬಿಟ್ಟು ಅನ್ಕೊಂಡು ರಾಮ ರಾಮ ಅಂತ ತಿಳ್ಕೊಂಡು ರಾಮನ ದೇವಸ್ಥಾನಕ್ಕೆ ಹೋದ್ರೆ ಸಾಕು. ಯಾರಾದ್ರೂ ರಾಮರ ಭಕ್ತರು ಸ್ವಲ್ಪ ಜಾಸ್ತಿ ಇದ್ರೆ ಅವ್ರನ್ನೇ ಅಬ್ಸರ್ವ್ ಮಾಡಿ ಅಥವಾ ನೀವೇ ಅದನ್ನ ಡೆವಲಪ್ ಮಾಡ್ಕೊಳ್ಳಿ. ರಾಮನ ಲೋಕದಲ್ಲೇ ವಿಹಾರ ಮಾಡ್ತಾ ಇರ್ತೀವಿ. ಆಮೇಲೆ ಇನ್ನು ಸ್ವಲ್ಪ ಹೋದಾಗ ಹತ್ರ ರಾಮನ ಸಾಮೀಪ್ಯವನ್ನ ಪಡಿತೀವಿ. ರಾಮನ ದೇವಸ್ಥಾನಕ್ಕೆ ಹೋಗೋದು ಅಥವಾ ಮನೆಯಲ್ಲೇ ರಾಮನ ಪೂಜೆ ಮಾಡೋದು. ಹೀಗೆ ಮಾಡ್ತಾ 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 ಏನು ಅಂದ್ರೆ ರಾಮನ ಗುಣಗಳು, ರಾಮನ ರೂಪ ಸಾರೂಪ್ಯ, ಅವಾಗ ಗುಣಗಳೆಲ್ಲ ನಮ್ಮಲ್ಲಿ ಮೂಡ್ತಾ ಬರುತ್ತೆ. ಸಾರೂಪ್ಯ ಹಾಗೆ ಮೂಡ್ತಾ ಬಂದ ಮೇಲೆ ಇನ್ನೂ ಭಕ್ತಿ ಭಾವ ಹೆಚ್ಚು 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 ಆದ ಹಾಗೆ ಎಲ್ಲ ಈ ನಾನು ಅನ್ನೋದೇ ಇಲ್ಲ, ಬರೀ ರಾಮನಲ್ಲಿ ಸಾಯುಜ್ಯವನ್ನ ಪಡಿತಾನೆ. ಹೀಗೆ ಭಕ್ತಿಯಲ್ಲಿ ಪರಮಾತ್ಮನಲ್ಲಿ ಒಂದಾಗುವಿಕೆ. ಹಾಗೆ ಈ ಭ್ರಮರಕೀಟ ಆಗ್ಲೇ ನಾವು ಚಿಂತನೆಯನ್ನ ಮಾಡಿದ್ವಿ. ಬೇರೆ ಏನಾದ್ರೂ ಇದೆಯಾ ಕೇಳೋದು ಅಥವಾ ಏನಾದ್ರು ಶೇರ್ ಮಾಡ್ಕೊಳ್ತೀರಾ? ಇಲ್ಲಾಂದ್ರೆ ನಿಲ್ಸೋಣ. ಓಕೆ, ಧನ್ಯವಾದಗಳು ಎಲ್ರಿಗೂ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.